गुरुभ्यो नमः परमगुरुभ्यो नमः श्रीमदानन्दतीर्थ भगवत्पादाचार्य गुरुभ्यो नमः हरिः ओम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयवदान्यापुः सा लक्ष्मीर्मे प्रसीदतु बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनुमत्स्मरणात् भवेत् शिव शिवेति 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 वै भव भवेति 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 वा मृड मृडेति 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 वै भजति यः सततं प्रणतामि यात् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा ब्रह्मान्त गुरवः साक्षादिष्टं देवं च यः पतिः आचार्या श्रीमदाचार्या सन्तु मे जन्म जन्मनि यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूया तस्मदिष्टार्थसिद्धये तपो विद्या विरक्त्यादि जद्गुणो गाकरानहं वादिराजगुरून् वन्दे हयग्रीवदयाश्रयान् भक्तानां मानसाम्भोज भानवे कामधेनवे नमतां कल्पतरवे जयीन्द्रगुरवे नमः दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे स्थापकाञ्जयतीर्थीया विद्यापीठस्य तापसान् सत्यप्रमोदतीर्थार्य नौमिन्याय सुधारतान् यैरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसन्मङ्गलानि भवन्तु हरिः ओम् ನಿನ್ನೆ ದಿನ ಬ್ರಹ್ಮದತ್ತನ ಜೊತೆ ಗೆಳೆತನವನ್ನು ಬೆಳೆಸಿದಂತಹ ಪೂಜನೀಯ ಎಂಬ ಪಕ್ಷಿಯ ವೃತ್ತಾಂತವನ್ನ ತಿಳಿದ್ವಿ. ಆ ಬ್ರಹ್ಮದತ್ತ ತಾನು ಪ್ರಾಣಿಗಳ ಪಕ್ಷಿಗಳ ಭಾಷೆಯನ್ನು ಕೂಡ ಚೆನ್ನಾಗಿ ತಿಳಿದಿದ್ದ. ಹಾಗೇನೆ ಆ ಪೂಜನೀಯ ಪಕ್ಷಿಯ ಜೊತೆ ಬಹಳ ಸಖ್ಯವಾಗಿ ತನ್ನ ಅರಮನೆಯಲ್ಲೇನೆ ಚಂದ್ರಶಾಲೆಯಲ್ಲೇನೆ ಅದು ಕೂಡ ಗೂಡನ್ನು ಕಟ್ಟಿಕೊಂಡಿತ್ತು. ಅದಕ್ಕೂ ಕೂಡ ಮರಿಯಾಯಿತು, ಇವನಿಗೂ ಕೂಡ ಮಗು ಆಯಿತು. ಸತ್ಯಸೇನ ಅಂತೇಳಿ ಆ ಮಗನ ಹೆಸರು. ಇತ್ತ ಕಡೆಯಲ್ಲಿ ಮಗುವಿಗೆ ಕಣ್ಣು ಚೆನ್ನಾಗಿ ಬಂದಿರಲಿಲ್ಲ, ಸಂಪೂರ್ಣವಾಗಿ ದೇಹ ಬೆಳೆದಿರಲಿಲ್ಲ. ಅದಕ್ಕೋಸ್ಕರವಾಗಿ ಆ ಪಕ್ಷಿ, ಯಾವ ಪೂಜನೀಯ ಪಕ್ಷಿಯ ಮರಿ, ಅದು ಸಂಪೂರ್ಣವಾಗಿ ಕಣ್ಣೆಲ್ಲ ಬರದೇ ಇರೋದ್ರಿಂದಾಗಿ ಆಗ ಅಮೃತ ಫಲವನ್ನು ಕೊಟ್ಟು ಅದಕ್ಕೆ ಒಳ್ಳೆ ಕಣ್ಣು ಬರುವಂತೆ ಮಾಡ್ತದೆ. ನಂತರದಲ್ಲಿ ಹೀಗೆ ಗೆಳೆತನ ಬೆಳೆದು ರಾಜನ ಜೊತೆಯಲ್ಲಿ ಅವನ ಮಗನಿಗೂ, ಯಾವ ಬ್ರಹ್ಮದತ್ತನ ಮಗನಿಗೂ ಮತ್ತು ತನ್ನ ಮರಿಗೂ ಕೂಡ ಆ ಹಣ್ಣನ್ನ ಕೊಡ್ತಾ ಚೆನ್ನಾಗಿ ಬೆಳೆಸ್ತಾ ಇರ್ತದೆ. ಕಾಲವಶಾತ್ ಆ ಸತ್ಯಸೇನನೇ ಆ ಮರಿಯನ್ನ ಕೊಲ್ಲುವಂತ ಪರಿಸ್ಥಿತಿ ಬರ್ತದೆ. ಒಂದು ಸಂದರ್ಭದಲ್ಲಿ ಯಾವ ರಾಜ ಎಲ್ಲ ಹೊರಗಡೆ ಹೋಗಿರ್ತಾನೆ. ಹೋದಂತ ಸಂದರ್ಭದಲ್ಲಿ ದಾಸಿಗೆ ನೋಡ್ಕೊಳಕ್ ಹೇಳೋಗಿರ್ತಾನೆ, ಮಗುವನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳೋಗಿರ್ತಾನೆ. ಹೋದಂತಹ ಸಂದರ್ಭದಲ್ಲಿ ಅವನು ಅಳುವುದಕ್ಕೆ ಪ್ರಾರಂಭ ಮಾಡಿದೆ ಸತ್ಯಸೇನ ಮಗು. ಆಗ ಅನೇಕ ವಿಧವಾಗಿ ಸಮಾಧಾನ ಸಾಂತ್ವನ ಮಾಡಿದ್ರು ಕೂಡ ಸಮಾಧಾನ ಆಗಿಲ್ಲ. ಆಗ ಪೂರ್ವದಲ್ಲಿ ಒಂದೆರಡು ಬಾರಿ ಮಗುವನ್ನ ಯಾವ ಪಕ್ಷಿಯನ್ನ ಕೊಟ್ಟಾಗ ಅದು ಸುಮ್ಮನೆ ಇರ್ತಿತ್ತು, ಆಟ ಆಡ್ತಾ ಸುಮ್ಮನೆ ಇರ್ತಿತ್ತು. ಹಾಗೇನೆ ಒಂದು ಬಾರಿ ಜೋರಾಗಿ ಅಳುವುದಕ್ಕೆ ಪ್ರಾರಂಭ ಮಾಡಿದೆ. ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆಗ್ತಾ ಇಲ್ಲ. ಆಗ ಮತ್ತೆ ಆ ಪಕ್ಷಿಯನ್ನ ತಂದು ಕೊಟ್ಟಿದ್ದಾಳೆ ದಾಸಿ. ಕೊಟ್ಟಾಗ ಆ ಮಗುವಿಗೆ ಏನೋ ಸಿಟ್ಟು ಬಂದಿದೆ. ಆ ಸಿಟ್ಟಿನಲ್ಲಿ ಅದರ ಕುತ್ತಿಗೆಯನ್ನು ಹೆಚ್ಚಿ ನಾಶವನ್ನು ಮಾಡಿಬಿಟ್ಟಿದೆ. ಹೀಗೆ ಅದರ ನಾಶವಾಗಿದೆ. ಆಗ ಅದನ್ನು ನೋಡಿ ಬಂದಂತ ರಾಜನು ನೋಡಿ ಬಹಳ ದುಃಖಗೊಂಡಿದ್ದಾನೆ. ಎಂತ ತಪ್ಪಾಯ್ತಲ್ಲ ಅಂತ ಹೇಳಿ ಬಹಳ ದುಃಖಗೊಂಡಿದ್ದಾನೆ. ಪಕ್ಷಿಯು ಕೂಡ ಬಹಳ ದುಃಖಗೊಂಡು ಆ ಸತ್ಯಸೇನನ ಕಣ್ಣನ್ನೇ ತೆಗೆದಿದೆ. ಆಗ ತಿರುಗಿ ಮರಳಿ ಅದು, ನಾನು ಇಲ್ಲಿರೋದಿಲ್ಲ, ಹೊರಡ್ತೀನಿ, ನಿನ್ನಿಂದನೇ ಈ ರೀತಿಯ ತಪ್ಪಾಗಿರೋದು. ದಾಸಿ ಮಗುವನ್ನು ನನ್ನ ಮರಿಯನ್ನು ಕೊಟ್ಟಿದ್ದಾಳೆ ಅಂದ್ರೆ ಅದು ನೀನು ಮಾಡಿದಂತಹ ತಪ್ಪೆ, ನಿನ್ನಿಂದನೇ ಆಗಿದೆ. ಆದ್ದರಿಂದಾಗಿ ನಾನು ಇಲ್ಲಿರೋದಿಲ್ಲ, ಕುಮಿತ್ರನ ಜೊತೆಯಲ್ಲಿ ಸರ್ವತಾ ಇರಬಾರದು ಎಂಬುದಾಗಿ ಹೇಳಿ. ಯಾಕೆಂದ್ರೆ ಒಂದು ವೇಳೆ ಯಾವ ವಿಷಯ ಸಂದರ್ಭದಲ್ಲಿ ಆದ್ರೂ ಕೂಡ ನಿನಗೆ ಅಥವಾ ನನಗೆ ಇವನು ನನ್ನ ಮರಿಯನ್ನ ನಾಶ ಮಾಡಿದ್ದಾನೆ ಅಥವಾ ನನ್ನ ಮಗುವನ ಕಣ್ಣನ್ನ ತೆಗೆದಿದ್ದಾನೆ ಅಂತ ಹೇಳಿ
ವಿಚಾರ ಬಂದು ನೀನು ನನ್ನನ್ನು ಸಂಹಾರ ಮಾಡುವುದು, ನಾನು ನಿನ್ನನ್ನು ಏನಾರು ಮಾಡಬಹುದು, ಅಥವಾ ನಿನ್ನ ಜೊತೆ ಇರುವಂತವ್ರು ಸೇವಕರು ಕೂಡ ಆ ಸಿಟ್ಟಿನಿಂದಾಗಿ ನನ್ನ ಮೇಲೆ ಏನಾದ್ರೂ ಕೂಡ ಹಗೆಯನ್ನು ತೀರಿಸಬಹುದು, ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಇರೋದಿಲ್ಲ, ಹೊರಡ್ತೀನಿ ಅಂತ ಹೇಳಿ ಶುಕ್ರಿ ನೀತಿಯನ್ನೆಲ್ಲವನ್ನು ಕೂಡ ಹೇಳಿ ನಾನು ಅಲ್ಲಿಂದ ಹೊರಟೋಯ್ತು ಎಂಬುವಂತಹ ವೃತ್ತಾಂತವನ್ನ ನಾವು ಕೇಳಿದ್ವಿ. ಹೀಗೆ ಆ ಬ್ರಹ್ಮದತ್ತನ ಆ ಪಕ್ಷಿಯ ಭಾಷೆಯೂ ಕೂಡ ಅವನಿಗೆ ಬರ್ತಿತ್ತು ಎಂಬುವಂತಹ ವೃತ್ತಾಂತಗಳನ್ನ ನಾವು ಚಿಂತನೆಯನ್ನು ಮಾಡಿದ್ವಿ. ನಂತರದಲ್ಲಿ ಯಾವ ಪಿತೃಕಲ್ಪದ ಬಗ್ಗೆ, ಶ್ರಾದ್ದದ ಮಹಿಮೆಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮಾರ್ಕಂಡೇಯ ವಾಚ ಶ್ರಾದ್ಧೇ ಪ್ರತಿಷ್ಠಿತೋ ಲೋಕಃ ಶ್ರಾದ್ಧೇ ಯೋಗ ಪ್ರವರ್ತದೆ ಹಂತದೇ ಸಮರ್ಥಯಿಷ್ಯಾಮಿ ಶ್ರಾದ್ದಸ್ಯ ಫಲಮುತ್ತಮಂ. ನೋಡಿ, ಶ್ರಾದ್ದದ ಫಲ ಬಹಳ ಶೀಘ್ರವಾಗಿ ಫಲಪ್ರದವಾದದ್ದು ಎಂಬುದಾಗೆಲ್ಲ ಕೇಳಿದ್ವಿ. ಇನ್ನು ಹೆಚ್ಚಿನ ರೀತಿಯಾಗಿ ಹೇಳ್ತಾರೆ. ಶ್ರಾದ್ದದಲ್ಲಿ ಬರುವಂತಹ ಮಂತ್ರವೇ ಆಯುಃ ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ಪ್ರಯಚ್ಛಂತು ತಥಾ ರಾಜ್ಯಂ ಪಿತರಶ್ಚ ಪಿತಾಮಹ ಏತಾಹ ಸತ್ಯ ಶಿಶಸ್ಸಂತು ಅಂತ ಹೇಳಿ. ನೋಡಿ, ಏನು ನಮಗೆ ಅಪೇಕ್ಷಿತವಾದದ್ದು ಆಯುಷ್ಯ, ಸಂತಾನ, ಆಯುಃ ಪ್ರಜಾಂ ಧನಂ ಸಂಪತ್ತು, ಯೋಗ್ಯವಾದ ಸಂಪತ್ತು. ಆ ಸಂಪತ್ತಿನಿಂದ ಎಲ್ಲೋ ವ್ಯರ್ಥವಾಗಿ ಕಳ್ಕೊಳ್ಳೋದಿಲ್ಲ. ಯೋಗ್ಯವಾದ ಸಂಪತ್ತು, ಧನ, ವಿದ್ಯಾ, ಜ್ಞಾನ, ಒಳ್ಳೆ ಜ್ಞಾನ, ಧನಂ ವಿದ್ಯಾ, ಸ್ವರ್ಗ ಮೋಕ್ಷ, ಸ್ವರ್ಗ ಮತ್ತು ಮೋಕ್ಷ ಶ್ರೇಷ್ಠವಾದಂತಹ ಸ್ಥಾನಗಳು. ಸ್ವರ್ಗಂ ಮೋಕ್ಷ, ಸುಖ ಎಂಬುದು ಸುಖಮೇವ ಮೇಸ್ಯ ದುಃಖಮನಾಗಪಿ ಮಾಭೂತ್ ಅಂತ ನಾವು ಹೇಳ್ತೀವಿ. ಅಂತಹ ಸುಖ ಎಂಬುದು ಮೋಕ್ಷದಲ್ಲಿ ಸಿಗ್ತದೆ. ಅಂತಹ ಮೋಕ್ಷ ಎಂಬುದು ಶ್ರಾದ್ದಾದಿಗಳನ್ನು ಸರಿಯಾದ ರೀತಿಯಾಗಿ ಮಾಡುವುದರಿಂದ ಬರ್ತದೆ. ಸ್ವರ್ಗಂ ಮೋಕ್ಷಂ ಸುಖಾನಿಚ, ಅದಕ್ಕೋಸ್ಕರ ಅವರು ಸುಖಾನಿಚ ಅಂತ ಮುಂದೆ ಹೇಳಿದ್ರು. ಸ್ವರ್ಗಂ ಮೋಕ್ಷಂ ಸುಖಾನಿಚ ಅಂತಹ ಶ್ರೇಷ್ಠವಾದಂತಹ ಫಲಗಳು ಎಲ್ಲವೂ ಪ್ರಾಪ್ತವಾಗ್ತಾ ಇರುವುದರಿಂದಾಗಿ ಆ ಪಿತೃಗಳನ್ನ ಪಿತೃಪಿತಾಮಹ ಪ್ರಪಿತಾಮಹ ಅವರೆಲ್ಲರೂ ಕೂಡ ವಿಶೇಷವಾಗಿ ಪೂಜಾದಿಗಳನ್ನು ಮಾಡುವುದರಿಂದಾಗಿ ಪಿತೃದೇವತೆಗಳು ಸಂತುಷ್ಟರಾಗಿ ಅಂತರ್ಗತನಾದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಅಂತಹ ಶ್ರೇಷ್ಠವಾದ ಫಲಗಳೆಲ್ಲವೂ ಕೂಡ ಬರ್ತದೆ ಎಂಬುದಾಗಿ ತಿಳಿಸಿ, ಆಯ್ತು ಸರಿ, ಈ ಯಾವ ಬ್ರಹ್ಮದತ್ತ 7ನೆಯ ಮಗ ಅವನು ಈ ರೀತಿಯಾಗಿ ಭಾಷೆಯನ್ನೆಲ್ಲ ಕಲಿತಿದ್ದ ಅಂತ ಹೇಳಿದ್ವಿ. ಅವನಿಗೆ 7 ಜನ್ಮಗಳು ಬಂತು ಅಂತ ಹೇಳಿದ್ರಿ ಪೂರ್ವದಲ್ಲಿ. ಮತ್ತು ಆ 7 ಜನರಿಗೂ ಕೂಡ, ಯಾರು ಭರದ್ವಾಜನ ಮಕ್ಕಳು 7 ಜನ, ಆ 7 ಜನರಿಗೂ ಕೂಡ ಅವರು ಮಾಡಿದಂತ ದುಷ್ಟಕೃತ್ಯದಿಂದಾಗಿ ಯೋಗ ಧರ್ಮವನ್ನು ಬಿಟ್ಟಿದ್ದರಿಂದಾಗಿ ಅವರಿಗೆ 7 ಜನ್ಮಗಳು ಬಂತು ಅಂತ ನಾವು ಹೇಳಿದ್ರಿ ತಾವು. ಅದನ್ನು ಯಾವುದು, ಏನೇನು ಯಾವ ಯಾವ ಜನ್ಮ ಅವರಿಗೆ ಬಂತು, ಏನ್ ಕತೆ ಎಲ್ಲವನ್ನು ಕೂಡ ತಿಳಿಸಿ ಅಂತ ಕೇಳಿದಾಗ ತಿಳಿಸ್ತಾ ಇದ್ದಾರೆ. ವಾಗ್ದುಷ್ಟ ಕ್ರೋಧನೋ ಹಿಂಸಃ ಪಿಶುನಃ ಕವಿರೇವಚ ಕಸ್ರುಮಃ ಪಿತೃವರ್ತೀಚ ನಾಮಭಿ ಕರ್ಮ ವಿಸ್ತ್ರತ ಅಂತ. ಅವರು ವಿಶ್ವಾಮಿತ್ರರ ಮಕ್ಕಳಾಗಿ ಹುಟ್ಟಿದ್ರು. ಆಗ ಅವರ ಹೆಸರೇನು ಹಿಂದೆ ಹೇಳಿದ್ರು, ವಿಶ್ವಾಮಿತ್ರರ ಮಕ್ಕಳಾಗಿ ಹುಟ್ಟಿದ್ರು ಅಂತ ಹೇಳಿ. ಅದನ್ನೆಲ್ಲ ಸಂಕ್ಷೇಪವಾಗಿ ಹೇಳಿದ್ರು. ಈ ಹರಿವಂಶದ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಸಂಕ್ಷೇಪ ವಿಸ್ತಾರಾಭ್ಯಾಮ್. ಸಂಕ್ಷೇಪವಾಗಿಯೂ ಕೂಡ ಮೊದಲಿಗೆ ಹೇಳ್ಬಿಡ್ತಾರೆ ಏನು ನಡೀತಾ ಇದೆ ಅಂತ ಹೇಳಿ. ಅದನ್ನ ಮತ್ತೆ ವಿಸ್ತಾರವಾಗಿಯೂ ಕೂಡ ಪ್ರತ್ಯೇಕವಾಗಿ ತಿಳಿಸ್ತಾರೆ. ಗದ್ದಲ ಆಗಬಾರ್ದು ಅಂತ ಹೇಳಿ ಸಂಕ್ಷೇಪವಾಗಿಯೂ ತಿಳಿಸಿ ಒಂದು ಕಥೆಯನ್ನ ಮುಗಿಸಿ ನಂತರದಲ್ಲಿ ವಿಸ್ತಾರವಾಗಿ ಮತ್ತೊಂದು ವೃತ್ತಾಂತವನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಹಾಗೇನೆ ಆ ವಿಶ್ವಾಮಿತ್ರರ ಮಕ್ಕಳು ಆಗಿ ಹುಟ್ಟಿದ್ರು ಇವರು ಅಂತ ಹೇಳಿದ್ರು. ಅವ್ರು ಯಾರು, ಅವ್ರ ಹೆಸರೇನು ಅಂತಂದ್ರೆ ವಾಗ್ದುಷ್ಟ ಅಂತ ಹೇಳಿ, ಕ್ರೋಧನ, ಹಿಂಸ್ರ, ಪಿಶುನ, ಕವಿ, ಕಸ್ರುಮ, ಪಿತೃವರ್ತಿ ಅಂತ ಹೇಳಿ ಈ ಹೆಸರಿನಿಂದಾಗಿ ಇವರು ಆ ವಿಶ್ವಾಮಿತ್ರರ ಮಕ್ಕಳಾಗಿ ಹುಟ್ಟಿದ್ರು. ಹೀಗೇನೆ ನಡೀತಾ ಇದೆ. ಒಂದು ಸಂದರ್ಭದಲ್ಲಿ ಇವ್ರು ಹೇಗಿದ್ರು, ಇವರ ಲಕ್ಷಣ ಹೇಗಿತ್ತು ಅಂತಂದ್ರೆ ಇವರಿಗೆ ಹೆಸರಿಗೆ ತಕ್ಕಂತೆ ಹಿಂಸ್ರ, ಕ್ರೋಧನ, ವಾಗ್ದುಷ್ಟ ಏನ್ ಹೆಸರುಗಳನ್ನ ಕೇಳ್ತೀವಲ್ಲ ಅದೇ ರೀತಿಯಾದಂತ ಲಕ್ಷಣಗಳನ್ನೇ ಇವರು ಕೂಡ ಹೊಂದಿದ್ರು. ಆ ವಿಶ್ವಾಮಿತ್ರರು ತಪಸ್ಸಿಗೆ ಹೋದ ನಂತರದಲ್ಲಿ ಇವರು ಗಾರ್ಗ್ಯ ಋಷಿಗಳು ಅಂತ, ಮಹಾಜ್ಞಾನಿಗಳು, ತಪಸ್ವಿ ವರೆಡ್ಯರು, ಗಾರ್ಗ್ಯ ಋಷಿಗಳ ಸೇವೆಯನ್ನು ಮಾಡ್ತಾ ಅವರಲ್ಲಿ ವಿದ್ಯೆಯನ್ನ ಜ್ಞಾನವನ್ನ ಪಡೀತಾ ತಾವು ಇದ್ದಂತಹ ಸಂದರ್ಭದಲ್ಲಿ ಗುರುಕುಲದ ಪದ್ಧತಿ ಏನು ಅಂತಂದ್ರೆ ಸೇವೆಯನ್ನ ಮಾಡುವುದು, ಗುರುಗಳ ಸೇವೆಯನ್ನ ಮಾಡುವುದು, ಹಾಗೂ ನಂತರದಲ್ಲಿ ಯಾವ ವಿದ್ಯೆಯನ್ನು ಪಡೆಯುವುದು ಎರಡೂ ಕೂಡ ಇರ್ತದೆ. ಕೇವಲ ವಿದ್ಯೆ ಪಡಿತೀನಿ ಉಳಿದ ಸಮಯ ಆರಾಮಾಗಿರ್ತೀನಿ ಅಂತ ಇಲ್ಲ, ಸೇವೆಯೂ ಮಾಡಬೇಕು, ಜ್ಞಾನವೂ ಪಡಿಬೇಕು. ಅನೇಕ ಮಹಾಭಾರತಗಳ ಚರಿತ್ರೆಗಳೆಲ್ಲ ಕೇಳಿದೀವಿ. ಕೇವಲ ಸೇವೆಯನ್ನು ಮಾಡುವುದರಿಂದಲೇನೆ ಗುರುಗಳ ಅನುಗ್ರಹದಿಂದ ವಿದ್ಯೆಯನ್ನು ಪಡೆದಂತಹ ಚರಿತ್ರೆಗಳನ್ನೆಲ್ಲ ಅನೇಕ ಚರಿತ್ರೆಗಳನ್ನ ನಾವು ಕೇಳಿದ್ದೇವೆ. ಹೀಗೆ ಅವರು ಸೇವೆಯನ್ನು ಕೂಡ ಮಾಡ್ತಾ ಇದ್ರು, ಗುರುಗಳ ಇಂದಾಗಿ ವಿದ್ಯೆಯನ್ನು ಕೂಡ ಪಡಿತಾ ಇದ್ರು. ಗುರುಗಳು ಇವರಿಗೆ ಒಂದು ಸೇವೆಯನ್ನು ಮಾಡುವುದಕ್ಕೆ ಒಪ್ಪಿಸಿದ್ರು. ಏನು ಅಂದ್ರೆ ಗೋವಿನ ಸೇವೆಯನ್ನ ಮಾಡುವುದಕ್ಕೆ. ವಿನಿಯೋಗಾದ್ ಗುರೋಸ್ತಸ್ಯ ಗಾಂಧೋಗ್ರಿಂ ಸಮಕಲ್ಪಯನ್ ಸಮಾನವತ್ಸಾಂ ಕಪಿಲಾಂ ಸರ್ವೇ ನ್ಯಾಯಗತಾಂ ತದೋ.
ಆ ಕಪಿಲ ಗೋವನ್ನ ಮರಿಯನ್ನ ರಕ್ಷಣೆಯನ್ನ ಮಾಡುವುದಕ್ಕೆ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಮೇಯಿಸ್ಕೊಂಡ್ಬರೋದು, ಅವುಗಳ ರಕ್ಷಣೆಯನ್ನು ಮಾಡುವುದು, ಹೀಗೇನೆ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ಒಂದು ಸಂದರ್ಭದಲ್ಲಿ ಏನಾಗಿದೆ, ಇವರು ಮೇಯಿಸಕ್ಕೆ ಹೋಗಿದ್ದಾರೆ. ಒಂದು ಸಂದರ್ಭದಲ್ಲಿ ಇವರಿಗೆಲ್ಲರಿಗೂ ಕೂಡ ಹಸಿವು ಪ್ರಾರಂಭವಾಗಿದೆ. ತುಂಬಾ ಹಸಿವಾಗಿದೆ. ಹಸಿವಾದ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಎಲ್ಲಿ ಹುಡುಕಾಡಿದ್ರು ಕೂಡ ಯಾವ ಪದಾರ್ಥವೂ ಕೂಡ ಇವರಿಗೆ ತಿನ್ನುವುದಕ್ಕೆ ಸಿಕ್ಕಿಲ್ಲ. ನೋಡಿ ಕರ್ಮಾನುಸಾರ ಹೇಗೆ ನಡೀತಾ ಇದೆ, ಒಂದು ಪದಾರ್ಥವೂ ಇವರಿಗೆ ತಿನ್ನುವುದಕ್ಕೆ ಸಿಕ್ಕಿಲ್ಲ. ಇಷ್ಟೆಲ್ಲ ಆಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವಿಚಾರವನ್ನು ಮಾಡಿದ್ದಾರೆ. ಬಹಳ ಹಸಿವಾಗಿ ಪ್ರಾರಂಭವಾಗಿದೆ. ಏನ್ ಮಾಡ್ಬೇಕು ಗೊತ್ತಾಗ್ತಾನೆ ಇಲ್ಲ. ದಾರಿಯೇ ತೋಚದಂಗಾದಾಗ ಅದ್ರಲ್ಲಿ ಒಬ್ಬ ಹೇಳ್ತಾನೆ, ಇಲ್ಲಿ ಹೇಗಿದ್ರು 2 ಹಸುಗಳಿದೆ, ಒಂದು ಹಸು ಒಂದು ಕರು. ಹಸುವನ್ನ ತಿಂದು ಬಿಡೋಣ, ತಿಂದ್ಬಿಟ್ಟು ಅದನ್ನ ಪ್ರಾಣಿಯೋ ಮತ್ತೊಂದು ಯಾವುದೋ ಒಂದು ತಿಂತು ಅಂತ ಹೇಳ್ಬಿಡೋಣ ಗುರುಗಳ ಹತ್ರ, ಇದನ್ನ ತಿನ್ನೋಣ, ಇದನ್ನೇ ತಿಂದ್ಬಿಡೋಣ ಅಂತ ವಿಚಾರವನ್ನು ಮಾಡಿದ್ದಾರೆ. ಸರಿ ಸರಿ ಸರಿ, ಒಳ್ಳೆ ವಿಚಾರ. ಯಾಕಂದ್ರೆ ಅವರೆಲ್ಲರೂ ಕೂಡ ದುಷ್ಟ ವಿಚಾರ ಯುಕ್ತರಾದದ್ದರಿಂದಾಗಿ ಆಗ್ಲೇ ಹೇಳಿದ್ರು, ಅವರ ಹೆಸರಿಗೆ ತಕ್ಕಂತೆ ಇದ್ರು. ಹಿಂಸ್ರ ಅಂತ ಹೆಸರು, ಕ್ರೋಧನ. ಆದ್ರಿಂದಾಗಿ ಅವರು ಒಪ್ಕೊಂಡ್ರು. ಆದ್ರೆ ನೋಡಿ, ಅದರಲ್ಲಿ ಏನೇ ಒಬ್ಬ ನೋಡಿ, ಪೂರ್ವದ ಪುಣ್ಯ. ಪೂರ್ವದಲ್ಲಿ ಶ್ರಾದ್ದವನ್ನು ಮಾಡ್ತಾ ಇದ್ರು, ಪ್ರಾಣಿಗಳು ಕೊಲ್ತಾ ಇದ್ರು. ಆ ಶ್ರಾದ್ದವನ್ನು ಮಾಡ್ತಿದ್ದಂತಹ ಪುಣ್ಯ ಇವರಿಗೆ ಮತ್ತೆ ಬಂದಿದೆ. ಅದರಲ್ಲಿ ಒಬ್ಬ ಕೊನೆಯ ಮಗ ಪಿತೃವರ್ತಿ ಅಂತ ಹೇಳಿ, ಆ ಪಿತೃವರ್ತಿ ಅವನೇ ಬ್ರಹ್ಮದತ್ತ ಆಗಿ ಹುಟ್ಟೋದು. ಆ ಪಿತೃವರ್ತಿ ಅವನು ಹೇಳ್ತಾನೆ, ಹೇಗಿದ್ರೂ ನಾವು ಅದನ್ನ ಕೊಂದು ತಿಂತಾ ಇದ್ದೇವೆ, ಆದ್ರೆ ಪಾಪ ಬಂದ್ಬಿಡತ್ತೆ. ಗೋ ಹತ್ಯೆ ಮಾಡಿದ್ರೆ, ಪ್ರಾಣಿ ಹಿಂಸಾ ಮಾಡಿದ್ರೆ ಪಾಪ ಬರ್ತದೆ. ಆದರೆ ಅದನ್ನ ನಾವು ಶ್ರಾದ್ದವನ್ನ ಮಾಡಿ ಸಮರ್ಪಣೆಯನ್ನು ಮಾಡಿದ್ರೆ, ಆಗ ಶ್ರಾದ್ದಕ್ಕೋಸ್ಕರ ವಿನಿಯೋಗ ಮಾಡಿದ್ದಾರೆ, ಆಗ ದೋಷವೂ ಬರುವುದಿಲ್ಲ, ನಮ್ಮ ಹೊಟ್ಟೆಯೂ ಕೂಡ ತುಂಬತ್ತೆ ಅಂತ ವಿಚಾರವನ್ನು ಮಾಡಿದ್ದಾರೆ. ಸರಿ ಅಂತೇಳಿ ಆಯ್ತು, ಒಂದು ಒಪ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಶ್ರಾದ್ದ ಅಂದ್ರೆ ಏನ್ ಸುಮ್ಮನೆ ಶ್ರಾದ್ದ ಅಂತ ಹೇಳ್ಬಿಟ್ಟು ಶ್ರಾದ್ದ ಮಾಡ್ತಾ ಇದ್ದೀನಿ ಅಂತಲ್ಲ, ಸಮಂತ್ರಕವಾಗಿ ಶ್ರಾದ್ದವನ್ನು ಮಾಡಿದ್ದಾರೆ ಅವರು. ಹೇಗೆ ಅಂತಂದ್ರೆ, ಇಬ್ಬರನ್ನ ವಿಶ್ವ ದೇವತೆಗಳನ್ನ ಇಬ್ಬರನ್ನ, ಪುರೂರವ ಆರ್ದ್ರವ, ಈ ಕಡೆ ವಿಶ್ವ ದೇವತೆಗಳನ್ನ ಇಬ್ಬರನ್ನ, 3 ಜನ ವಸುರುದ್ರ ಆದಿತ್ಯರು, ಪಿತೃಪಿತಾಮಹ ಪ್ರಪಿತಾಮಹ ಅಂತ ಹೇಳಿ ಒಟ್ಟು 7 ಜನ ಇದ್ದಾರೆ ಇವರು. ಒಬ್ಬ ಸಮಂತ್ರಕವಾಗಿ ಶ್ರಾದ್ದವನ್ನು ಮಾಡುವಂತವನು ಈ ಪಿತೃವರ್ತಿನೇ ಶ್ರಾದ್ದ ಮಾಡ್ತಾ ಇದ್ದಾನೆ. ಇಬ್ಬರನ್ನ ವಿಶ್ವ ದೇವತೆಗಳ ಸ್ಥಾನಕ್ಕೆ ಕೂಡಿಸಿದ್ದಾನೆ, 3 ಜನರನ್ನ ಪಿತೃದೇವತೆಗಳ ಸ್ಥಾನಕ್ಕೆ ಕೂಡಿಸಿದ್ದ. 5 ಜನ ಆಯ್ತು, ಇನ್ನೊಬ್ಬ ಉಳಿದ್ರು, ಅವ್ರನ್ನ ಅತಿಥಿಯಾಗಿ ಊಟಕ್ಕೆ ಉಳಿಸಿದ್ದಾನೆ. ಒಟ್ಟು 7 ಜನರು ಆಯ್ತು. ಹೀಗೆ ಶ್ರಾದ್ದವನ್ನು ಮಾಡಿ ಅದನ್ನ ಸ್ವೀಕಾರವನ್ನು ಮಾಡಿದ. ಇವನು ಪಿತೃಶೇಷ ಆದ, ಇವನು ಸ್ವೀಕಾರ ಮಾಡಿದ. ಇವರಿಗೆ ಭೋಜನಕ್ಕಾಗ್ತಾ ಇದ್ದಾರೆ, ಬ್ರಾಹ್ಮಣರ ಸ್ಥಾನದಲ್ಲಿ ಕುಳಿತುಕೊಂಡು ಇವರು ಸ್ವೀಕಾರವನ್ನು ಮಾಡಿದ್ದಾರೆ. ಹೀಗೆ ಹಸುವನ್ನ ತಿಂದ ಹಾಕ್ಬಿಟ್ರು. ಅವರು ವಿಚಾರ ಮಾಡಿದ್ದೇನೋ, ಶ್ರಾದ್ದ ಮಾಡಿದ ಪುಣ್ಯವೂ ಬರ್ತದೆ, ಅಷ್ಟೇ ಅಲ್ಲದೇನೆ ಆ ಶ್ರಾದ್ದ ಗೋವಿನ ಹತ್ಯೆ ಮಾಡಿದ ದೋಷ ಬರೋದಿಲ್ಲ, ಶ್ರಾದ್ದಕ್ಕೆ ಉಪಯೋಗಿಸಿರೋದು, ಆದ್ರಿಂದ ಪ್ರಾಣ ಹಿಂಸೆಯೂ ಆಗೋದಿಲ್ಲ ಅಂತ. ಹೀಗೆ ನಮಗೆ ದೋಷ ಬರುವುದಿಲ್ಲ, ಯಾವ ದೋಷ ಬಂದಿಲ್ಲ ಅಂತ ಹೇಳಿ ವಿಚಾರವನ್ನು ಮಾಡ್ಬಿಟ್ರು. ಹಿಂಗೆ ಮಾಡಿ ಅದನ್ನ ಕೊಂದು ತಿಂದಾಯ್ತು. ತಿಂದ ಹಾಗೆ ಸರಿ ಹೋದ್ರು. ಮನೆಗೆ ಹೋದಾಗ ಕರುವನ್ನ ಕೊಟ್ಟು ಗುರುಗಳಿಗೆ ಹೇಳ್ತಾರೆ, ಗಾರ್ಗ್ಯ ಋಷಿಗಳಿಗೆ, ಸ್ವಾಮಿ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ. ಏನಂತಂದ್ರೆ, ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಶಾರ್ದೂಲೇನ ಹತಾದೇನು ವತ್ಸೋಯಂ ಗೃಹ್ಯತಾಮಿತಿ, ಆ ಶಾರ್ದೂಲ ಹುಲಿ ಬಂದು, ಹೆಬ್ಬುಲಿ ಬಂದು ಅದನ್ನ ತಿಂದಾಕ್ಬಿಡ್ತು. ಹುಲಿ ಕಸುವನ್ನ, ಕರುವನ್ನು ಹೇಗೋ ಮಾಡಿ ಉಳಿಸ್ಕೊಂಡು ನಾವು ಕರ್ಕೊಂಡ್ ಬಂದಿದ್ದೇವೆ ಅಂತ ಹೇಳಿದ್ರು. ಆಗ ಗುರುಗಳು, ಹೌದಾ ದೈವ ಇಚ್ಛೆ ಹೀಗಿತ್ತು ಏನೋ, ಸರಿ ಅಂತೇಳಿ ಅವರು ಕೂಡ ಸುಮ್ಮನಾಗಿದ್ದಾರೆ. ಕರುವನ್ನ ತಾವು ಸ್ವೀಕಾರವನ್ನು ಮಾಡಿದ್ರು. ನೋಡಿ, ಇಲ್ಲಿ ಅವ್ರು ಅನ್ಕೊಂಡಿದ್ದು ನಮಗೆ ದೋಷ ಬರುವುದಿಲ್ಲ, ಇನ್ನು ಪುಣ್ಯ ಬಂದಿರುತ್ತದೆ ಅಂತ ಹೇಳಿ. ಆದರೆ 2 ದೋಷಗಳು ಬಂತು. ಒಂದು ಗೋಹತ್ಯೆ ಮಾಡಿದಂತ ದೋಷ, ಗುರುಗಳಿಗೆ ಗುರುಗಳ ಮುಂದೆ ಸುಳ್ಳನ್ನ ಹೇಳಿದಂತಹ ದೋಷ. ಹೀಗೆ 2 ದೋಷ, ಗುರುದ್ರೋಹ ಮತ್ತು ಗೋಹತ್ಯಾ ರೂಪವಾದಂತಹ ದೋಷ ಬಂದು ಕುಳಿತುಕೊಂಡಿದೆ ಇವರಿಗೆ. ಆದ್ದರಿಂದಾಗಿ ಅದರ ಫಲ ನೋಡಿ ಹಾಗೇನೆ ಕಳೆದಿದೆ. ಆ ಜೀವನ ಮುಗಿದ ಮೇಲೆ ಗೋಹತ್ಯೆ ಮಾಡಿದಿಂದ ಎಲ್ಲ ದೋಷ ಬಂದಿತ್ತು. ಅದರ ಪ್ರಭಾವವಾಗಿ ಮುಂದಿನ ಜನ್ಮದಲ್ಲಿ ಇವರು ವ್ಯಾಧರಾಗಿ ಹುಟ್ಟುವಂತಹ, ಬೇಡರಾಗಿ ವ್ಯಾಧರಾಗಿ ಹುಟ್ಟುವಂತಹ ಪರಿಸ್ಥಿತಿ ಬಂದಿದೆ. ಯಾರಿಗೂ ಕೂಡ ಬೇಡರ ಜನ್ಮ ಬೇಡ ಅಂತ ಹೇಳ್ತಾರೆ ಹಿಂಗೆ. ಹಾಗೆ ಆ ವ್ಯಾಧರಾಗಿ ಇವರು ಹುಟ್ಟಿದ್ದಾರೆ. ದುಷ್ಟ ಪ್ರಾಣಿ. ಆ ವ್ಯಾಧರ ಕೆಲಸ ಏನು? ಅದು ಆ ಪ್ರಾಣಿಗಳನ್ನು ಕೊಲ್ಲುವುದು, ಇಂಥವೇ ಕೆಲಸ. ಅದೇ ರೀತಿ ದಶಾರ್ಣವ ಕ್ಷೇತ್ರದಲ್ಲಿ, ದಶಾಪುರ ಅಥವಾ ದಶಾರ್ಣ ಅಂತ ಕರೀಬಹುದು, ಅಲ್ಲಿ ಇವರು ಹುಟ್ಟಿದ್ದಾರೆ. ವ್ಯಾಧರಾಗಿ ಹುಟ್ಟು ಈ ಸಂಹಾರ ಮಾಡಿದ್ದಲ್ಲ, ಅದೇ ಜನ್ಮ ಬಂದಿದೆ. ಆದ್ರೆ ಅದೇ ರೀತಿಯಾಗಿ ಅದರ ಲಕ್ಷಣ ಏನು? ವ್ಯಾಧರ ಕೆಲಸ ಏನು? ಕೊಲ್ಲೋದೆ. ಅದೇ ಮಾಡ್ತಾ ಜೀವನವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಚೌರ್ಯ, ಕ್ರೌರ್ಯ, ಹಿಂಸಾ ಕಾರ್ಯಗಳು ಈ ಎಲ್ಲವನ್ನು ಕೂಡ ಮಾಡ್ತಾ ಜೀವನವನ್ನು ಮಾಡ್ತಾ ಇದ್ದಾರೆ. ಆದರೆ ಪೂರ್ವ ಪುಣ್ಯ ಮತ್ತೆ ಸ್ಮರಣೆಗೆ ಬಂದಿದೆ. ಒಂದು ಸಂದರ್ಭದಲ್ಲಿ ಪೂರ್ವದಲ್ಲೆಲ್ಲ ಮತ್ತೆ ಆ ಜನ್ಮಕ್ಕೆ ಸೇರಿದಾಗ, ವ್ಯಾಧನಾಗಿ ಹುಟ್ಟಿದಾಗ ಏನ್ ಕಾರ್ಯಗಳನ್ನು ಮಾಡಬೇಕು, ಕಳ್ಳತನ ಮಾಡೋದು ಅಥವಾ ವ್ಯಾಧ ಕೆಲಸಗಳು ಏನೇನು, ಕೊಲ್ಲುವುದು, ತಿನ್ನೋದು, ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ರು. ಆದ್ರೆ ಶ್ರಾದ್ದವನ್ನು ಮಾಡಿದಂತಹ ಪೂರ್ವ ಪುಣ್ಯ
ಮತ್ತೆ ಅವರಿಗೆ ಅದರ ಹಿಂದಿನ ಜನ್ಮದ ಸ್ಮರಣೆ ಬಂದಿದೆ. ಆಗ ಮತ್ತೆ ಇವರಿಗೆ ವೈರಾಗ್ಯ ಬಂದಿದೆ. ಅಯ್ಯೋ, ನಾವು ಗೋಹತ್ಯವನ್ನು ಮಾಡಿದ್ವಿ, ಹೀಗೆಲ್ಲ ದುಷ್ಟಕೃತ್ಯಗಳನ್ನು ಮಾಡಿದ್ದೇವೆ ಅಂತ ಹೇಳಿ ಅವರು ಮತ್ತೆ ಎಲ್ಲವನ್ನು ಕೂಡ ಬಿಟ್ಟಿದ್ದಾರೆ. ಎಲ್ಲವನ್ನು ಕೂಡ ಬಿಟ್ಟು ತಾವು ವಿಶೇಷವಾಗಿ ಆ ಸೇವೆಯನ್ನ ಮಾಡುವುದಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ತಂದೆ ತಾಯಿಯರ ವಿಶೇಷವಾಗಿ ಸೇವೆಯನ್ನ ಮಾಡಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಮಾಡಿದಂತಹ ಸೇವೆ, ತಂದೆ ತಾಯಿಯರ ಸೇವೆ, ಉಪವಾಸ, ವ್ರತಗಳನ್ನ ಎಲ್ಲವನ್ನು ಕೂಡ ಮಾಡಿ ಕೊನೆಯಲ್ಲಿ ಶ್ರೇಷ್ಠವಾದಂತಹ ತೀರ್ಥದಲ್ಲಿ ತಮ್ಮ ದೇಹವನ್ನ ಬಿಟ್ರು. ಹೀಗೆ ಆ ಜೀವನವನ್ನ ಯಾವುದು ಬೇಡರಾದಾಗ ಬಂದಂತ ಜೀವನವನ್ನ ಮುಗಿಸಿದ್ದಾರೆ. ನಂತರದಲ್ಲಿ ಆ ಶುಭೇನ ಕರ್ಮಣ ತೇನ ಜಾತಾ ಜಾತಿ ಸ್ಮರಾ ಮೃಗಾಹ ತಾಸಾನುತ್ಪಾದ್ಯ ಸಂವಿಘ್ನ ರಮ್ಯೆ ಕಾಲಾಂಜರೇ ಗಿರೌ ಅಂತ ಹೇಳಿ ಅನಂತರದಲ್ಲಿ ಒಂದು ಜಿಂಕೆಯ ರೂಪ ಬಂದಿದೆ. ಕುಶಿಕ ಪುತ್ರರಿಗೆ ಯಾರು ವಿಶ್ವಾಮಿತ್ರರ ಮಕ್ಕಳಿಗೆ ಜಿಂಕೆಯ ಜನ್ಮ ಬಂದಿದೆ. ಆ ಜಿಂಕೆಯ ಜನ್ಮ ಬಂದಂತಹ ಸಂದರ್ಭದಲ್ಲಿ ಪೂರ್ವದಲ್ಲಿ ಮಾಡಿದಂತಹ ಪಿತೃಪಾತೃಗಳ ಸೇವೆ, ಆ ಶ್ರಾದ್ದದ ಸೇವೆ, ಪುಣ್ಯ ಎಲ್ಲವೂ ಕೂಡ ಸೇರಿದೆ. ಅದರಿಂದಾಗಿ ಇದು ಶಾಂತವಾಗಿ ಇದೆ. ಆ ಸಂದರ್ಭದಲ್ಲಿ ಆ ಉನ್ಮುಖ, ನಿತ್ಯ ವಿಪ್ರಸ್ಥ, ಸ್ತಬ್ಧಕರ್ಣ, ವಿಲೋಚನ, ಪಂಡಿತ, ಗಸ್ಮರ, ನಾದಿ ಅಂತ ಹೇಳಿ ಇವರ ಅವುಗಳಿಗೆ ಹೆಸರು ಇತ್ತು. ಹೀಗೇನೆ ಇತ್ತು. ಹಿಂದಿನ ಜನ್ಮದಲ್ಲಿ ಆದರೆ ಪಾಪವನ್ನು ಮಾಡಿದ್ರಲ್ಲ, ಆ ಪ್ರಾಣಿಗಳನ್ನು ಕೊಂದಿದ್ದೆಲ್ಲ ಪಾಪ ಇತ್ತಲ್ಲ, ಆ ಪ್ರಾಣಿಗಳಿಗೆ ಕೊಲ್ಲುವುದಕ್ಕೆ ಪ್ರಾಣಿಗಳಿಗೆ ಏನಾಗ್ತಿತ್ತು? ಭಯ ಆಗ್ತಿತ್ತು. ಏನಪ್ಪಾ, ನಾನು ಕೊಲ್ಲಕ್ ವ್ಯಾಧರ ಬಂದು ಕೊಳ್ಳಕ್ಕೆ ಬಂದ್ರೆ ಇದು ಓಡೋಗ್ತಾ ಭಯ ಆಗತ್ತಲ್ಲ. ಅದಕ್ಕೋಸ್ಕರ ಜಿಂಕೆ ಆಗಿ ಹುಟ್ಟಿದಾಗ ಭಯದಲ್ಲಿ ಏನೇ ಜೀವನವನ್ನ ಕಳೆಯುವಂತ ಪರಿಸ್ಥಿತಿ ಅದಕ್ಕೆ ಬಂತು. ಅದು ಶಾಂತ ಸ್ವಭಾವದಿಂದಾಗಿ ಇದೆ. ಪೂರ್ವದ ಸ್ಮರಣೆಯೂ ಕೂಡ ಇದೆ. ಆದ್ದರಿಂದಾಗಿ ಯೋಗ್ಯವಾದ ರೀತಿಯಾಗಿ ದುಷ್ಟಕೃತ್ಯವನ್ನ, ಜಿಂಕೆ ಏನು ದುಷ್ಟಕೃತ್ಯ ಮಾಡಬೇಕಾಗಿದೆ, ಆದ್ರೂ ಕೂಡ ಯೋಗ್ಯವಾದ ರೀತಿಯಾಗಿ ಇದೆ. ಆದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪ ಇವಕ್ಕೆ ಭಯವನ್ನು ಉಂಟಿಸಿದೆ. ಯಾವಾಗ್ಲೂ ಕೂಡ ಭಯದಲ್ಲೇನೆ ಸಂಪೂರ್ಣ ಜೀವನವನ್ನ ಮಾಡುವಂತ ಪರಿಸ್ಥಿತಿ ಬಂದು ಹಾಗೇನೆ ಜೀವನವನ್ನು ಸಂಪೂರ್ಣವಾಗಿ ಕಳೆದಿದೆ. ಹೀಗೆಲ್ಲ ಆಗಿದೆ. ಹೇಗೆ ಅಂತಂದ್ರೆ ಅದಕ್ಕೆ ಮತ್ತೆ ಸ್ಮರಣೆ ವಿಶೇಷವಾಗಿ ಬಂದ ಮೇಲೆ ಅದು ತಪಸ್ಸನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಂತೆ. ಒಂದೇ ಕಡೆ ನಿಂತು ತಪಸ್ಸು ಮಾಡುವುದು, ಅದರ ಪಾದ ಚಿಹ್ನೆ ಗುರುತು ಸಹಿತ ಕಾಣುತ್ತಂತೆ. ಅಷ್ಟು ಘೋರವಾದ ರೀತಿಯ ತಪಸ್ಸನ್ನು ಕೂಡ ಜಿಂಕೆ ಆದವು ಕೂಡ ಮಾಡಿದಂತಹದ್ದು. ಮಾಡಿ ಹೀಗೆ ನಂತರದಲ್ಲಿ ಅದು ಕೃಶವಾಗಿ ವ್ರತವನ್ನು ಮಾಡಿ 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 ಕೃಶವಾಗಿ ದೇಹವನ್ನ ಅದು ಬಿಟ್ಟಿದೆ. ನಂತರದಲ್ಲಿ ಕರ್ಮಣ ತೇನ ತೇದಾತ ಶುಭೇನ ಶುಭ ವರ್ಜಿತ ಶುಭತರಾಂ ಯೋನಿಂ ಚಕ್ರವಾಕತ್ವಮಾಗತಃ. ಚಕ್ರವಾಕ ಪಕ್ಷಿ, ಆ ಚಕ್ರವಾಕ ಪಕ್ಷಿಯಾಗಿ ತಾನು ಹುಟ್ಟಿದಂತಹ ಸಂದರ್ಭದ ಶರದ್ವೀಪ ಅಂತೇಳಿ, ಶರದ್ವೀಪದಲ್ಲಿ ಹುಟ್ಟಿದ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರ್ವ ಸ್ಮರಣೆ ಇದೆ. ಹಾಗೂ ಕೂಡ ಘೋರವಾದ ತಪಸ್ಸನ್ನು ಮಾಡಿದೆ. ತಪಸ್ಸನ್ನು ಮಾಡಿ ಹೀಗೆ ಕಳಿತಿದೆ. ಆ ಸಂದರ್ಭದಲ್ಲಿ ನಿಸ್ಪೃಹ, ನಿರ್ಮಮ, ಕ್ಷಾಂತ, ನಿರ್ದ್ವಂದ್ವ, ನಿಷ್ಪರಿಗ್ರಹ, ನಿವೃತ್ತಿ, ನಿಭೃತ ಅಂತೇಳಿ ಇವುಗಳಿಗೆ ಹೆಸರುಗಳು ಇತ್ತು. ಹೀಗೇನೆ ಆ ಸಂದರ್ಭದಲ್ಲಿ ಕೂಡ ಚಕ್ರವಾಕ ಪಕ್ಷಿ ಆದರೂ ಕೂಡ ಯಾವ ಬೇರೆ ಬೇರೆಗಳ ಜೊತೆ ಸೇರದೇನೆ ಪ್ರತ್ಯೇಕವಾಗಿಯೇ ಇರ್ತಿತ್ತು. ಆಗ ಜಿಂಕೆ ಆದವು ಶ್ರೇಷ್ಠ. ಅದರ ಸಂಘ ಬೆಳೀತು ಅಂತಂದ್ರೆ ಸಂಸಾರ ಇವೆಲ್ಲವೂ ಕೂಡ ಬೆಳೆಯುತ್ತದೆ ಅಂತೇಳಿ ಪ್ರತ್ಯೇಕವಾಗಿದ್ದಂತೆ ಚಕ್ರವಾಕ ಪಕ್ಷಿ ಆದಾಗೂ ಸಂದರ್ಭದಲ್ಲಿಯೂ ಕೂಡ ಪ್ರತ್ಯೇಕವಾಗಿ ಏನೇ ತಾನು ಜೀವನವನ್ನು ಮಾಡಿದೆ. ಘೋರವಾದ ತಪಸ್ಸನ್ನೆಲ್ಲವನ್ನು ಕೂಡ ಮಾಡಿ ತಾನು ಆ ದೇಹವನ್ನ ಬಿಟ್ಟಿದೆ. ಇಂದ್ರಿಯ ನಿಗ್ರಹಾದಿಗಳನ್ನೆಲ್ಲವನ್ನು ಕೂಡ ಮಾಡಿ ದೇಹವನ್ನು ಬಿಟ್ಟಿದೆ. ಅದಾದ ನಂತರದಲ್ಲಿ ಏನೇ ಹಂಸ ಪಕ್ಷಿ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಯಾಗಿ ಇದೆ. ತೇ ತತ್ರ ಪಕ್ಷಿಣ ಸರ್ವೇ ಶಕುನ ಧರ್ಮಚಾರಿಣ ನಿರಾಹಾರಾಹ ದೌಹು ಪ್ರಾಣ ಸ್ತಪೋಯುಕ್ತ ಸರಿತ್ತಟೆ ಅಂತ ಹೇಳಿ ನಂತರದಲ್ಲಿ ಆ ಎಲ್ಲವನ್ನು ಕೂಡ ಅದು ಬಿಟ್ಟಿದೆ. ಬಿಟ್ಟು ಅಂತರಂಗ ಶುದ್ಧಿಯನ್ನ, ಬಹಿರಂಗ ಶುದ್ಧಿಯನ್ನೆಲ್ಲವನ್ನು ಕೂಡ ಮಾಡಿ ಬ್ರಹ್ಮಚರ್ಯವನ್ನ ಚಕ್ರವಾಕ ಪಕ್ಷಿ ಪಡಿತು. ನಂತರದಲ್ಲಿ ವಿಶೇಷವಾಗಿ ಇವರು ಮಾಡಿದಂತಹ ಪುಣ್ಯ, ಅದರಿಂದಾಗಿ ಸುಮನ, ಸುಜಿವಾಕ್, ಶುದ್ಧ, ಪಂಚಮ, ಚಿದ್ರದರ್ಶನ, ಸುನೇತ್ರ, ಸ್ವತಂತ್ರ ಅಂತ ಹೆಸರಿನಿಂದಾಗಿ ಆ ಪಕ್ಷಿಗಳ ಹಂಸ ಪಕ್ಷಿಯಾಗಿ ಹುಟ್ಟಿದೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ತಾನು ಸತ್ಕರ್ಮಗಳನ್ನು ಮಾಡುವುದೇ ಮುಖ್ಯ ಕರ್ತವ್ಯ ಅಂತ ಇಟ್ಕೊಂಡು ಮಾಡ್ತಾ ಇದ್ವು. ಇಂತಹ ಸಂದರ್ಭದಲ್ಲಿ ಒಮ್ಮೆ ಏನಾಗಿದೆ, ಅವರು ಒಬ್ಬ ರಾಜ, ಇವನ ತಂದೆಯ ಏನು ಬ್ರಹ್ಮದತ್ತ ಅಂತ ನಾವೇನು ಕೇಳ್ತೀವಿ, ಅವನ ತಂದೆ ಅವನು ಒಮ್ಮೆ ಬಂದಿದ್ದಾನೆ. ಆ ಸ್ಥಳಕ್ಕೆ ಬಂದಾಗ ಅವನು ಒಳ್ಳೆ ವೈಭವ ಎಲ್ಲವನ್ನು ಕೂಡ ನೋಡಿದ್ದಾನೆ. ವಿಭ್ರಾಜ ರಾಜ ಬಂದಿದ್ದಾನೆ. ಬಂದಾಗ ನದಿಯ ತೀರದಾಗ ಬಂದಿದ್ದಾನೆ. ನದಿಯ ಸಂದರ್ಭದಲ್ಲಿ ಸ್ವಲ್ಪ ದಾಟೋಣ ಇರೋಣ ಅಂತ ಹೇಳಿ ಬಂದಿದ್ದಾನೆ. ಒಳ್ಳೆಯ ವೈಭವ, ಆ ಸೈನಿಕರು, ಸೇವಕರು ಎಲ್ಲವನ್ನು ಕೂಡ ನೋಡಿ ಬಹಳ ಸಂತೋಷ ಆಗಿದೆ. ಎಷ್ಟು ಸೇವಕರಿದ್ದಾರೆ ಇವನಿಗೆ, ಭಾರಿ ಇದ್ದಾನೆ ಇವನು ಅಂತ ಹೇಳಿ ಬಹಳ ಸಂತೋಷ ಆಗಿದೆ. ಅದರಲ್ಲಿ ಒಂದು ಹಂಸ ಸ್ವತಂತ್ರ ಅಂತ ಹೇಳಿ ಅದರ ಹೆಸರು, ಕೊನೆಯ ಹಂಸ ಸ್ವತಂತ್ರ ಅಂತ ಹೇಳಿ ಅದು ವಿಚಾರವನ್ನು ಮಾಡಿದೆ. ರಾಜ ಎಷ್ಟು ಚೆನ್ನಾಗಿ ವನವಿಹಾರ, ಜಲವಿಹಾರ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾನೆ.
ರಾಜನಾದ್ರೆ ಇಷ್ಟೆಲ್ಲ ಭೋಗ ಸಿಗದೆ ನಾನೂ ಕೂಡ ರಾಜನಾದ್ರೆ ಚೆನ್ನಾಗಿರುತ್ತದೆ ಅಂತ ಹೇಳಿ ಅದು ವಿಚಾರವನ್ನು ಮಾಡಿದೆ. ಈ ರಾಜಭೋಗಗಳನ್ನ ಕೂಡ ನಾನು ಕೂಡ ಅನುಭವಿಸಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ. ಅಷ್ಟೇ ಅಲ್ಲದೇನೆ ನೋಡಿ, ಆಗ ಅದು ಹೇಳ್ಕೊಳ್ಳುತ್ತದೆ, ಒಂದು ವೇಳೆ ನಾನು ಇಷ್ಟು ಜನ್ಮಗಳಲ್ಲಿ, ಪೂರ್ವ ಜನ್ಮದ ಸ್ಮರಣೆಗಳೇ ಇತ್ತಲ್ಲ, ಆ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯ, ಅದೇನಾದ್ರೂ ಕೂಡ ಪುಣ್ಯ ಇತ್ತು ಅಂದ್ರೆ ಆ ಪುಣ್ಯದ ಫಲದಿಂದಾಗಿ ನಾನು ರಾಜನಾಗುವಂತ ಭಾಗ್ಯ ಸಿಗಲಿ, ನನಗೆ ರಾಜಭೋಗ ಮಾಡುವಂತಹ ಭಾಗ್ಯ ಸಿಗಲಿ ಅಂತ ಹೇಳಿ ಅದು ಪ್ರಾರ್ಥನೆಯನ್ನು ಮಾಡಿಕೊಂಡಿದೆ. ನೋಡಿ, ಆ ಮನುಷ್ಯನಿಗೆ ಆಗ್ಲಿ ಯಾರಿಗೇ ಆಗ್ಲಿ ಆ ಕರ್ಮ ಹೇಗೆ ಅದನ್ನ ಎಲ್ಲ ವ್ಯತ್ಯಾಸ ಮಾಡಿಸ್ತದೆ ಅಂತ. ಪೂರ್ವ ಜನ್ಮದ ಸ್ಮರಣೆ ಇದೆ, ಆ ಸ್ಮರಣೆ ಇದ್ರೂ ಕೂಡ ತಾನು ಮತ್ತೆ ಆ ರಾಜಭೋಗವನ್ನೇ ಅಪೇಕ್ಷೆ ಪಡ್ತಾ ಇದೆ. ಇಷ್ಟೆಲ್ಲ ಕಷ್ಟ ಆಗಿದೆ, ಎಲ್ಲವೂ ಕೂಡ ಗೊತ್ತು, ನನ್ನಿಂದ ಇಷ್ಟೆಲ್ಲ ಘೋರವಾದ ತಪ್ಪುಗಳಾಗಿದೆ, ಆದ್ರೂ ಕೂಡ ಕರ್ಮಗಳು ಮತ್ತೆ ಅವನನ್ನ ಮತ್ತೆ ದುಡ್ತಾ ಇದೆ. ರಾಜಭೋಗ ಬೇಕು ಅಂತ ಹೇಳಿ ತಾನು ಅಪೇಕ್ಷೆಯನ್ನು ಪಟ್ಟ. ಆಗ ತತಸ್ಥಂ ಚಕ್ರವಾಕೋದ್ವೌ ಊಚತು ಸಹಚಾರಿಣೋ ಆವಾಂ ತೇ ಸಚಿವೌ ಸ್ಯಾವಸ್ತವ ಪ್ರಿಯಹಿತೈಷಿಣೌ ಏವಂ ತೇ ಸಮಯಂ ಚಕ್ರುಹು ಶುಚಿವಾಕ್ ತಮುವಾಚಃ. ಆಗ ಸಂದರ್ಭದಲ್ಲಿ ಇವು ಸ್ವತಂತ್ರ ಎನ್ನುವುದೇನೋ ಕೇಳ್ಕೊಂಡ್ಬಿಡ್ತು, ನಾನು ರಾಜಭೋಗವನ್ನು ಮಾಡಬೇಕು ಈ ಪುಣ್ಯದಿಂದ ಅಂತ ಹೇಳಿ. ಆಗ ಅದು ಜೋರಾಗಿ ಹೇಳಿದ್ದೀನಿ, ಮನ್ಸಲ್ಲಿ ಹೇಳಿದ್ದು ಅಂತಲ್ಲ, ಅವುಗಳಿಗೆ ಉಳಿದ ಪಕ್ಷಿಗಳ ಅಂಶಗಳಿಗೆ ಕೇಳಿಸುವ ರೀತಿಯಾಗೇನೆ ಹೇಳಿತ್ತು. ಆಗ ಅಲ್ಲಿದ್ದಂತಹ ಮತ್ತೊಂದು ಪಕ್ಷಿ ಹಂಸ ಹೇಳ್ತದೆ, ಓ ಶುಚಿವಾಕ್ ಎಂಬುವಂತ ಹಂಸ, ನೀನು ರಾಜನಾದರೆ ನಾನು ಕೂಡ ಮಂತ್ರಿ ಆಗುವಂತ ನಿನ್ನ ಜೊತೆಯಲ್ಲೇ ಇರ್ತೀನಿ, ಇಷ್ಟು ದಿನ ನಿನ್ನ ಜೊತೆಯಲ್ಲೇ ಇದ್ದೇನೆ, ಅದರಿಂದಾಗಿ ನಾನು ನಿನ್ನ ಮಂತ್ರಿಯಾಗಿ ಸೇವೆಯನ್ನ ಮಾಡ್ತೀನಿ, ಇದ್ದು ಇರ್ತೀನಿ, ನನಗೂ ಕೂಡ ಜನ್ಮ ಬರಲಿ, ಆ ಪುಣ್ಯದಿಂದಾಗಿ ಏನಾಯ್ತು, ಇಷ್ಟು ದಿನ ಮಾಡಿದಂತ ಪುಣ್ಯ ಇತ್ತೋ ಆ ಪುಣ್ಯದಿಂದಾಗಿ ನನಗೂ ಕೂಡ ಆ ಮಂತ್ರಿ ಆಗುವಂತ ಜನ್ಮ ಬರಲಿ ಎಂಬುದಾಗಿ ತಾನು ಕೂಡ ಕೇಳ್ಕೊಂಡಿದೆ. ಹೀಗೇನೆ ತಾನಯ ಚಂತ ಚತುರಃ ತ್ರಯಸ್ತೆ ಸಹಚಾರಿಣ ತೇಷಾಂ ಪ್ರಸಾದಂ ತೇ ಚಕ್ರುಹು ಅತೇತಾನ್ ಸಮನಾಬ್ರವೀತ್. ಆಗ ಇದು ಎರಡು ಪಕ್ಷಿಗಳು ಕೂಡ ಅದೇ ರೀತಿಯಾಗಿ ಕೇಳ್ಕೊಂತು. ಅದರ ಪ್ರಭಾವವಾಗಿ ಅವೆರಡು ಕೂಡ ಮಂತ್ರಿ ಆಗ್ಬೇಕು ಅಂತ ಕೇಳ್ಕೊಂಡು, ಇವನು ರಾಜ ಆಗ್ಬೇಕು ಅಂತ ಕೇಳ್ಕೊಂಡ. 3 ಆಯ್ತು, ಉಳಿದಿದ್ದು ಇನ್ನು 4. ಅವು ಬೈತಾ ಇದ್ದಾವೆ, ಆ 4 ಅಂಶಗಳು ಇವರಿಗೆ ಬೈತಾ ಇದ್ದಾರೆ. ಏನು ದುಷ್ಟ ವಿಚಾರವನ್ನು ಮಾಡ್ತಾ ಇದ್ದೀರಾ ನೀವು, ಇಷ್ಟೇ ವಿಶೇಷವಾಗಿ ಧ್ಯಾನವನ್ನೆಲ್ಲ ಮಾಡಿದ್ದು, ಸತ್ಕರ್ಮಗಳನ್ನು ಮಾಡಿದ್ದು, ಪೂರ್ವ ಜನ್ಮದ ಸ್ಮರಣೆಯಿಂದಾಗಿ ವಿಶೇಷವಾಗಿ ಪುಣ್ಯ ಸಂಪಾದನೆ ಮಾಡಿದ್ದೆಲ್ಲ ಯಾಕೆ? ನಾವು ಇಷ್ಟು ದಿನ ಮಾಡಿದಂತಹ ತಪ್ಪಿನ ಅರಿವು ಆಗಿ ಸಾಧನೆಯನ್ನು ಮಾಡಿಕೊಂಡು ಮತ್ತೆ ಯೋಗ ಸಿದ್ಧಿಯನ್ನು ನಾವು ಪಡಿಬೇಕಾಗಿದೆ. ಅದಕ್ಕೋಸ್ಕರವಾಗಿ ನೀವು ಜೀವನವನ್ನು ಮಾಡುವುದು, ತಪಸ್ಸನ್ನು ಮಾಡುವುದನ್ನು ಬಿಟ್ಟು ಆ ಪುಣ್ಯ ಎಲ್ಲವೂ ಕೂಡ ಏನಂತ ವಿಚಾರವನ್ನು ಮಾಡ್ತಾ ಇದ್ದೀರಾ, ರಾಜನಾಗುವುದಕ್ಕೋಸ್ಕರವಾಗಿ, ಮಂತ್ರಿಯಾಗಿ ಭೋಗವನ್ನು ಮಾಡುವುದಕ್ಕೋಸ್ಕರವಾಗಿ ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ, ಹಾಗೆ ನೀವು ಹುಟ್ಟ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆಗ ಸರಿ ಅಂತ ಹೇಳಿ ಅವರು ಕೂಡ ಹೋಗಿದ್ದಾರೆ. ಸರಿ, ಮತ್ತೆ ಇವ್ರಿಗಾದ್ರೂ ಕೂಡ ನೀವು ಅದೇ ರೀತಿಯಾಗಿ ಹುಡ್ತೀರಾ, ಮತ್ತೆ ಇವ್ರದೇನ್ ಪರಿಸ್ಥಿತಿ, ಉಳಿದ 4 ಜನ ಅವರು ಕೂಡ ಬ್ರಾಹ್ಮಣರಾಗಿ ಹುಟ್ಟಿದ್ದಾರೆ. ನೋಡಿ, ಮತ್ತೆ ಸಂಕ್ಷೇಪವಾಗಿ ಹೇಳಿ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಬ್ರಾಹ್ಮಣರಾಗಿ ಹುಟ್ಟಿದ್ದಾರೆ. ಅವರ ತಂದೆ ಏನಿದ್ದಾನೋ ತಂದೆಗೆ ಒಂದು ಶ್ಲೋಕವನ್ನು ಹೇಳ್ಕೊಟ್ಟಿದ್ದಾರೆ, ಶ್ಲೋಕದ ಪ್ರಭಾವದಿಂದ ನಿನಗೆ ಸಾಧನೆ ಆಗ್ತದೆ ಎಂದು ಹೇಳಿ ಇವರು ತಪಸ್ಸಿಗೆ ಹೋದ್ರು ಎಂಬುದಾಗಿ ಅದನ್ನ ತಿಳಿಸಿದ್ರು. ಮುಂದೆ ಮತ್ತೆ ಮಾರ್ಕಂಡೇಯರು ಹೇಳ್ತಾರೆ, ತೇ ಯೋಗ ಧರ್ಮ ನಿರತಾಹ ಸಪ್ತಮಾನಸ ಚಾರಿಣಃ ಪದ್ಮಗರ್ಭೋರವಿಂದಾಕ್ಷ ಕ್ಷೀರಗರ್ಭ ಸುಲೋಚನಃ. ನೋಡಿ, ಹೀಗೇನೆ ಆ ಹಂಸ ಪಕ್ಷಿಗಳಾದ ಸಂದರ್ಭದಲ್ಲೆಲ್ಲ ಜೀವನವನ್ನು ಮುಗಿತು. ಅದನ್ನು ಕಳೆದ ಮೇಲೆ ಮತ್ತೆ ಇವರು ವಿಶೇಷವಾಣಿ ಆ ದೇವ ಎಲ್ಲವನ್ನು ಕೂಡ ಒಣಗಿಸಿದ್ದಾರೆ. ನಂತರದಲ್ಲಿ ಪದ್ಮಗರ್ಭ, ಅರವಿಂದಾಕ್ಷ, ಕ್ಷೀರಗರ್ಭ, ಸುಲೋಚನ, ಊರುಬಿಂದು, ಸುಬಿಂದು ಅಂತ ಹೇಳಿ ಹೆಸರಿನಿಂದಾಗಿ, ಹೇಮಗರ್ಭ ಎಂಬ ಹೆಸರಿನಿಂದಾಗಿ ಆ 7 ಪಕ್ಷಿಗಳಾಗಿ ಸೇವೆಯನ್ನು ಜೀವನವನ್ನು ಮಾಡಿ ವಾಯುವಿಹಾರ ಎಲ್ಲವನ್ನು ಕೂಡ ಮಾಡಿ ಜೀವನವನ್ನು ಮಾಡಿದ್ರು. ಇಷ್ಟೆಲ್ಲ ಆಯ್ತು. ಅದಾದ ನಂತರದಲ್ಲಿ ಇತ್ತ ಕಡೆಯಲ್ಲಿ ಆ ವಿಭ್ರಾಜ ರಾಜನಿಗೆ ಅಣುವಹ ಅಂತ ಹೇಳಿ ಧರ್ಮಿಷ್ಠನಾದ ಮಗನಾದ ಆ ಅಣು ಅತ್ಯಂತ ಧರ್ಮಿಷ್ಠನಾದಂತ ವ್ಯಕ್ತಿಯಾಗಿದ್ದ. ಅವನು ಸೂಕ್ಷ್ಮ ವಿಷಯಗಳನ್ನು ಕೂಡ ಚೆನ್ನಾಗಿ ತಿಳಿತಾ ಇದ್ದ. ಅವನಿಗೋಸ್ಕರವಾಗಿ ಅಣುಹ ಅಂತ ಅವನಿಗೆ ಹೆಸರು. ಅಣು ಪರಮಾಣು ಬಹಳ ಸೂಕ್ಷ್ಮವಾದದ್ದು. ಹಾಗೇನೆ ಸೂಕ್ಷ್ಮ ವಿಷಯಗಳನ್ನು ಕೂಡ ಚೆನ್ನಾಗಿ ಇವನು ತಿಳಿತಾ ಇದ್ದರಿಂದಾಗಿ ಇವನಿಗೆ ಅಣುವಹ ಅಂತ ಹೇಳಿ ಹೆಸರು ಕೂಡ ಸಾರ್ಥಕವಾಗಿತ್ತು. ಇತ್ತ ಕಡೆಯಲ್ಲಿ ಪೂರ್ವದಲ್ಲಿ ನಾವು ಕೇಳಿದಂತೆ ಬ್ರಹ್ಮಜ್ಞಾನಿಗಳಾದಂತಹ ಶುಕಾಚಾರ್ಯರ ಮಗಳು ಕೃತ್ವಿ ಎಂಬುವಳನ್ನ ಅಣುಹನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಮಾಡಿದ ಮೇಲೆ ಹೀಗೇನೆ ಆ ಶ್ರೇಷ್ಠರಾದಂತಹ ಕೃತ್ವಿ, ಪಿತೃದೇವತೆಗಳ ವಿಶೇಷವಾದಂತಹ ಅನುಗ್ರಹ ಎಲ್ಲದರಿಂದಾಗಿ ಇವರನ್ನು ಮದುವೆ ಆಗಿದ್ದಾರೆ. ಅವರಲ್ಲಿಯೇನೆ ಅವನು ವಿಭ್ರಾಜನೆ ಮತ್ತೆ ಬ್ರಹ್ಮದತ್ತನು ಹುಟ್ಟುತ್ತಾನೆ ಎಂಬುದಾಗಿ ಅದನ್ನು ತಿಳಿಸಿದರು.
ಹೀಗೆ ಅದರೆಲ್ಲ ಏನು ವಿಶೇಷ ಎಲ್ಲವನ್ನು ಕೂಡ ತಿಳಿಸಿ ಅಂತ ಕೇಳಿದಾಗ ಅದನ್ನು ತಿಳಿಸ್ತಾ ಇದ್ದಾರೆ. ತಥೋ ವಿಭ್ರಾಜಿತಂ ತೇನ ವೈಭ್ರಾಜಂ ತಾಮಸದ್ವನಂ ಸರಸ್ತಚ್ಚ ಕುರುಶ್ರೇಷ್ಠ ವೈಭ್ರಾಜಂ ಇತಿ ಸಂಗೀತಂ. ಇತ ಕಡೆಯಲ್ಲಿ ವಿಭ್ರಾಜ ರಾಜ ಅವನು ಮಗನಿಗೆಲ್ಲವನ್ನು ಕೂಡ ಮದುವೆಯನ್ನು ಮಾಡಿದ, ರಾಜ್ಯವನ್ನು ಒಪ್ಪಿಸಿದ. ನೋಡಿ, ಎಲ್ಲ ರಾಜರು ಕೂಡ ಕೊನೆಯ ಸಂದರ್ಭದಲ್ಲಿ ಮತ್ತೆ ಅವರು ತಪಸ್ಸಿಗೋಸ್ಕರವಾಗಿ ಹೊರಟಿದ್ದಂತ ವೃತ್ತಾಂತಗಳನ್ನ ಕೇಳ್ತೀವಿ. ಅದೇ ರೀತಿ ಇವನು ಕೂಡ ಇಷ್ಟು ದಿನ ಸಾಕು, ನಾನು ರಾಜ್ಯದ ಸೇವೆಯನ್ನು ಮಾಡಿದ್ದು ಎಲ್ಲವನ್ನು ಕೂಡ ಮಾಡಿದ್ದೇನೆ, ಆದ್ರಿಂದಾಗಿ ಇನ್ನು ಇಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಟಿ ಅವನು ವಿಶೇಷವಾಗಿ ತಪಸ್ಸನ್ನು ಮಾಡಿ ಸಾಧನೆಯನ್ನು ಮಾಡಿಕೊಂಡ. ಅದಕ್ಕೋಸ್ಕರವಾಗಿ ವೈಭ್ರಾಜ ಸರೋವರ ಯಾವ ತೀರದಲ್ಲಿ ಇವನು ಸಾಧನೆಯನ್ನು ಮಾಡಿಕೊಂಡೋ ಆ ತೀರಕ್ಕೆ ವೈಭ್ರಾಜ ಸರೋವರ ಎಂಬುದಾಗಿ ತಾನು ಘೋರವಾದಂತಹ ತಪಸ್ಸನ್ನು ಮಾಡಿ ಸಾಧನೆಯನ್ನು ಮಾಡಿಕೊಂಡ ಎಂಬುದಾಗಿ ನಾವು ಕೇಳ್ತೀವಿ. ಹೀಗೆ ಮುಂದೆ ತತ್ರ ತೇ ಶಕುನಾರಾಜನ್ ಚತ್ವಾರು ಯೋಗಧರ್ಮಿಣ ಯೋಗ ಪ್ರಷ್ಟ ಶ್ರೇಷ್ಠೈವ ದೇಹನ್ಯಾಸ ಕೃತೋ ಭವನ್. ಹಂಸ ಪಕ್ಷಿಗಳೇನಿತ್ತು ಅವು ಮುಂದೆ ಕಾಂಪಿಲ್ಯ ಅಂತ ನಗರ, ಆ ಕಾಂಪಿಲ್ಯ ನಗರದಲ್ಲಿ ಮನುಷ್ಯರಾಗಿ ಜನ್ಮವನ್ನ ಪಡೆದಿದ್ದಾವೆ. ಯಾರು ಅಂತಂದ್ರೆ ನಾವಾಗ್ಲೇ ಕೇಳಿದಂತೆ ಆ ಬ್ರಹ್ಮದತ್ತನ ಮಗನಾಗಿ ಏನು ಹುಟ್ಟಿದ್ದೋ ಅದೇ ರೀತಿಯಾಗಿ ಇವರೆಷ್ಟು 7 ಜನರು ಕೂಡ ಹುಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಮಹಾಶ್ರೇಷ್ಠರಾದವರು, ಪಾಪ ರಹಿತರಾಗಿದ್ರು ಕೂಡ ಪೂರ್ವದಲ್ಲಿ ಕರ್ಮದ ಅನುಸಾರವಾಗಿಯೂ ಕೂಡ ಅನೇಕ ಕರ್ಮಗಳು ಕೂಡ ನಡೀತಾ ಇದೆ. ವಿಶೇಷವಾಗಿ ಪೂರ್ವ ಪುಣ್ಯ ಎಲ್ಲವೂ ಕೂಡ ಸೇರಿದ್ದರ ಪ್ರಭಾವವಾಗಿ ಜ್ಞಾನಾರ್ಜನೆ, ಧ್ಯಾನ, ತಪಸ್ಸು, ಅರ್ಚನೆ, ವೇದಾಂತಗಳನ್ನ ಅಧ್ಯಯನಾದಿಗಳನ್ನು ಮಾಡುವುದು, ಅದರಲ್ಲೇ ಸಂಪೂರ್ಣವಾಗಿ ನಿರತರಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಹೀಗಿರುವ ಪೂರ್ವ ಪುಣ್ಯವೂ ಕೂಡ ಸೇರಿದೆ, ಅದರ ಪ್ರಭಾವವಾಗಿ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಇತ್ತ ಕಡೆಯಲ್ಲಿ ಸ್ವತಂತ್ರ ಬ್ರಹ್ಮದತ್ತನಾಗಿದ್ದಾನೆ. ನಂತರದಲ್ಲಿ ಅವನ ಯಾರು ಪಾಂಚಾಲಿಯ ಅಧಿಪತಿ, ಅವನು ಕೂಡ ಇವನು ಪಂಚಾಲ ಕ್ಷೇತ್ರಕ್ಕೇನೆ ದೇಶಕ್ಕೇನೆ ಅಧಿಪತಿಯೂ ಕೂಡ ಆದ. ಮುಂದೆ ಅನಂತರದಲ್ಲಿ ಆ ಚಕ್ರವಾಕ ಪಕ್ಷಿಗಳು 2 ಮಂತ್ರಿಗಳಾಗಬೇಕು ಅಂತ ಕೇಳ್ಕೊಂಡಿದ್ವು. ಅದೇ ರೀತಿ ಅವರು ಕೂಡ ಮಂತ್ರಿ ಆಗಿದ್ದಾನೆ ಎಂಬುದಾಗಿ ತಿಳಿಸಿ ಆ ಅವನು ಅಷ್ಟೇ ಅಲ್ಲದೇನೆ ಇವನ ವಿಶೇಷತೆಯನ್ನು ಕೂಡ ತಿಳಿಸ್ತಾರೆ. ಬ್ರಹ್ಮದತ್ತ ಅವನು ಯೋಗಶಾಸ್ತ್ರ ಒಳ್ಳೆಯ ಪ್ರಾವೀಣ್ಯವನ್ನು ಕೂಡ ತಿಳಿದಿದ್ದ, ಮತ್ತೆ ಆ ವೃತ್ತಾಂತವನ್ನ ಕ್ರಿಮಿಕೀಟಗಳ ಭಾಷೆಯನ್ನು ಕೂಡ ಚೆನ್ನಾಗಿ ತಿಳಿದಿದ್ದ ಎಂಬುದಾಗಿಯೂ ಕೂಡ ತಿಳಿಸಿದ್ರು. ಹೀಗೆ ಚಿತ್ರದರ್ಶಿ, ಸುನೇತ್ರ ಎಂಬಂತಹ 2 ಏನು ಅಂಶಗಳಿದ್ವೋ ಅವುಗಳು ಕೂಡ ಒಳ್ಳೆ ವೇದಾಂತಗಳನ್ನ ಚೆನ್ನಾಗಿ ಅಧ್ಯಯನವನ್ನು ಮಾಡಿದಂತಹ ಮಂತ್ರಿಗಳಾಗಿದ್ದಾರೆ. ಅವರ ಹೆಸರು ಬಾಭ್ರವ್ಯ ವತ್ಸ ಅಂತ ಹೇಳಿ ಅವರಿಗೆ ಹೆಸರು ಕೂಡ ಇದೆ. ಅವನಿಗೆ ಪಾಂಚಿಕ ಅಂತ ಹೇಳಿ ಒಬ್ಬನಿಗೆ ಕರೀತಾ ಇದ್ರು, ಇನ್ನೊಬ್ರು ಕಂಡರೀಕ ಅಂತ ಹೇಳಿ. ಹಿಂದೆ ನಾವು ಪ್ರಾರಂಭದಲ್ಲಿ ಸ್ವಲ್ಪ ಹಿಂದೆ ಕೇಳಿದ್ವಿ, ಕಂಡರೀಕ ಎಂಬುವಂತಹ ಮಂತ್ರಿ ಇವನಿಗೂ ಕೂಡ ಇದ್ದ ಅಂತ ಹೇಳಿ. ಹಾಗೇನೆ ಇಬ್ಬರು ಪಾಂಚಿಕ ಮತ್ತು ಕಂಡರೀಕ ಅಂತ ಹೇಳಿ ಇಬ್ಬರು ಅವನಿಗೆ ಮಂತ್ರಿಗಳಾಗಿ ಇದ್ರು. ಆ ಮಂತ್ರಿಯ ಮಕ್ಕಳಾಗೆ ಹುಟ್ಟಿದ್ರಿಂದಾಗಿ ಕಸುರುಮನಾದರೂ ವತ್ಸನ ಮಗನಾಗಿ ಹುಟ್ಟಿದ್ರಿಂದ ಮಂತ್ರಿಯ ಮಕ್ಕಳಾಗೆ ಹುಟ್ಟಿದ್ರು. ಆದ್ರಿಂದ ಮತ್ತೆ ಇವರಿಗೆ ಮಂತ್ರಿಯ ಪದವಿ ಏನೇ ಇವ್ರಿಗೂ ಕೂಡ ಬಂದಿದೆ. ಪಾಂಚಾಲೋ ವರ್ಫೃತಸ್ವಾಸೀತ ಆಚಾರ್ಯತ್ವಂ ಚಕಾರ ವಿವೇದ ಕಂಡರೀಕಸ್ತು ಚಂದೋಗೋ ದ್ವರ್ಯೋರೇವ ಚ ಬ್ರಹ್ಮದತ್ತಸ್ಯ ಭಾರ್ಯಾತು ದೇವಲಸ್ಯಾತ್ಮಜಾ ಭವತ ಅಸಿತಸ್ಯ ಹಿ ದುರ್ದರ್ಶಾಂ ಸನ್ನತಿರ ನಾಮನಾಮತಃ. ನೋಡಿ, ಆ ಪಾಂಚಾಲ ಮತ್ತು ಕಂಡರೀಕ ಅಂತ ಹೇಳಿ ಅವ್ರು ಯಾರು, ಅವರ ವಿಶೇಷತೆ ಏನು? ಇವನೇನೋ ಯೋಗಶಾಸ್ತ್ರ ಒಳ್ಳೆ ಪ್ರಾವೀಣ್ಯವನ್ನು ಪಡೆದಿದ್ದ ಬ್ರಹ್ಮದತ್ತ. ಇವರ ವಿಶೇಷತೆ ಏನು ಅಂತಂದಾಗ ಅದನ್ನ ಹೇಳ್ತಾರೆ. ಇವನು ಋಗ್ವೇದಿಯಾಗಿ ಆಚಾರ್ಯತ್ವವನ್ನು ಒಂದು ಪೌರ್ಯತ್ಯವನ್ನು ಮಾಡಿಸ್ತಾ ಅವನು ಪಾಂಚಾಲ ದೇಶದಲ್ಲಿ ಇದ್ದ. ಅವನು ಕಂಡರೀಕ ಯಜುರ್ವೇದವನ್ನ ಮತ್ತು ಸಾಮವೇದವನ್ನ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ ದ್ವಿವೇದಿ. 2 ವೇದವನ್ನ ಕಲಿತಿದ್ರಿಂದ ದ್ವಿವೇದಿ ಅಂತ ಹೇಳಿ ಕೂಡ ಅವನಿಗೆ ಕರೀತಾ ಇದ್ರು. ಹೀಗೇನೆ ಅವನು ಸಾಮಗಾಯನವನ್ನು ಕೂಡ ಚೆನ್ನಾಗಿ ಗೆಲ್ತು ಉದ್ಗಾತ್ರವಾಗಿ ಅಧ್ವರಿಯಾಗಿದ್ದ ಎಂಬುದಾಗಿ ಅವರ ಬಗ್ಗೆ ಇಬ್ಬರ ಬಗ್ಗೆಯೂ ಕೂಡ ಒಳ್ಳೆ ಚೆನ್ನಾಗಿ ಜ್ಞಾನವನ್ನ ಪಡೆದವರು ಎಂಬುದಾಗಿ ತಿಳಿಸಿಕೊಟ್ರು. ನೋಡಿ, ಆಗಿನ ಕಾಲದ ರಾಜರು, ಮಂತ್ರಿಗಳು ಎಲ್ಲರೂ ಕೂಡ ಧರ್ಮವನ್ನ, ಜ್ಞಾನವನ್ನ ಪಡೆದವರ ಬಗ್ಗೆ ನಾವು ಕೇಳ್ತೀವಿ. ಹೀಗೇನೆ ಇನ್ನು ಈ ಬ್ರಹ್ಮದತ್ತನ ಹೆಂಡತಿ ಯಾರು ಅಂತಂದ್ರೆ ಹೇಳ್ತಾರೆ ಸುದೇವ ಅಂತ ಹೇಳಿ. ಆ ಸುದೇವನ ಮಗಳಾಗಿ ಸನ್ನತಿ ಎಂಬವಳನ್ನ ಇವನು ಮದುವೆಯನ್ನು ಮಾಡ್ಕೊಂತಾನೆ. ಹೀಗೆ ನಂತರದಲ್ಲಿ ಯಾರಿದು ಸುದೇವನ ಮಗಳು ಸನ್ನತಿ ಅಂದ್ರೆ ಯಾರು ಇವಳು ಅಂತಂದ್ರೆ ವಿಶ್ವಾಮಿತ್ರ ಋಷಿಗಳ ಗಾರ್ಗ್ಯ ಋಷಿಗಳ ಹಸು ಏನಿತ್ತಲ್ಲ, ಇವರು ಶ್ರಾದ್ದವನ್ನು ಮಾಡುವುದಕ್ಕೋಸ್ಕರ ಹಸುವನ್ನು ಕೊಂದಿದ್ರಲ್ಲ, ಆ ಹಸುವೆ ರಾಣಿಯಾಗಿ ಹುಟ್ಟಿದ್ದಾಳೆ. ಯಾರ ಸುದೇವನ ಮಗಳಾಗಿ ಹುಟ್ಟಿದ್ದಾಳೆ, ಅವಳೇ ಸನ್ನತಿ ಎಂಬುದಾಗಿ ಅದನ್ನ ತಿಳಿಸಿಕೊಟ್ರು. ರಾಜಮಹಿಷಿ ಆಗಿದ್ದಾಳೆ. ಕೊನೆಗೆ ಬ್ರಹ್ಮದತ್ತನೇ ಶ್ರಾದ್ದವನ್ನು ಮಾಡಿದ್ದು ಅವನ ಹೆಂಡತಿಯಾಗೇನೆ ರಾಜಮಹಿಷಿಯಾಗಿ ರಾಣಿಯಾಗಿ ಬಂದಿದ್ದಾಳೆ. ಹೀಗೆ ನಡೆದಿದೆ. ಪಂಚಮ ಪಾಂಚಿಕಸ್ತತ್ರ ಸಪ್ತಜಾತಿ ಶುಭಾರತ
ಷಷ್ಠಸ್ತು ಕಂಡರೀಕೋ ಭೂತ್ ಬ್ರಹ್ಮದಸ್ಯಸ್ತು ಸಪ್ತಮಃ. ಹೀಗೆ ಐದನೆಯವನು ಪಾಂಚಿಕ, ಅವನು ಮತ್ತು ಆರನೆಯಾದ ಕಂಡರೀಕ ಇಬ್ರು ಮಂತ್ರಿಗಳಾಗಿದ್ದಾರೆ, ಇವನು ರಾಜನಾಗಿದ್ದಾನೆ ಎಂಬುದಾಗಿ ತಿಳಿಸಿ, ನಂತರದಲ್ಲಿ ಉಳಿದಂತಹ ಅವರು ಪ್ರಾರಂಭದಲ್ಲಿದ್ದಂತ 4 ಜನ, ಇವರು 5, 6, 7ನೇ ಅವರು. ಮೊದಲ 4 ಜನ ಏನಾಗಿದ್ದಾರೆ ಅಂತಂದ್ರೆ ಅವರು ದ್ಯುತಿಮಾನ್, ಸುಮನಸ್, ವಿದ್ವಾನ್, ತತ್ವದರ್ಶಿ ಅಂತ ಹೇಳಿ ಅವರು 4 ಜನ ಅವರ ಹೆಸರುಗಳು. ಅವರು ಒಳ್ಳೆಯ ಒಂದು ಬಡ ಕುಟುಂಬದಲ್ಲಿ ಒಳ್ಳೆಯ ಸಾಧ್ವಿಗಳಾಗಿದ್ದಾರೆ, ಯೋಗ್ಯವಾದಂತ ಸಾಧನೆಗಳನ್ನ ಮಾಡ್ಕೊತಾ ಇದ್ದಾರೆ. 4 ಮಕ್ಕಳು ಕೂಡ ಏನೇನು ಯೋಗ್ಯವಾದಂತಹ ಧರ್ಮ ಕರ್ಮಗಳು ಸತ್ಕರ್ಮಗಳು ಅಂತ ಇದ್ದಾವೋ ಆ ಸತ್ಕರ್ಮಗಳನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮಾಡ್ತಾ ತಾವು ಜೀವನವನ್ನು ಮಾಡ್ತಾ ಇದ್ದಾರೆ. ಹೀಗೇನೆ ಮಾಡುವಂತ ಸಂದರ್ಭದಲ್ಲಿ ಹೆಂಗಿದೆ ಅಂತಂದ್ರೆ ಒಳ್ಳೆಯ ಜ್ಞಾನ ಇದೆ, ಆದರೆ ಊಟಕ್ಕೆ ಏನು ಕೂಡ ಇಲ್ಲ, ಒಳ್ಳೆಯ ಒಂದು ಘೋರವಾದಂತ ದಾರಿದ್ರ್ಯ ಎಂಬುದಿದೆ. ಇಂತಹ ಸಂದರ್ಭ ಅಮಂದ್ರೆ ಪಿತರಂ ಪಿತಾತಾನ್ ಅಬ್ರವೀತ್ತದ ಅಧರ್ಮ ಏಜ ಯುಸ್ಮಾಕಂ ಎನ್ಮಾಂ ತ್ಯಕ್ವಾ ಗಮಿಷ್ಯತಿ. ಆ ಸಂದರ್ಭದಲ್ಲಿ ಇವರು 4 ಜನಗೂ ಕೂಡ ಪೂರ್ವ ಜನ್ಮದ ಸ್ಮರಣೆ ಇತ್ತು, ನಾವು ಸುಮ್ಮನೆ ಇಲ್ಲಿ ಇರ್ತಾ ಕೊನೆಯ ಜನ್ಮ ಇದಿನ್ನು 7 ಜನ್ಮ ಇವ್ರಿಗೆ ಶಾಪ ಇತ್ತು, 7 ಜನ್ಮದಲ್ಲಿ ಈ ರೀತಿಯಾಗೆಲ್ಲ ಹುಟ್ಟುವಂಥದ್ದು. ಕೊನೆಯ ಜನ್ಮ ಸಾಧನೆ ಆಗಿದೆ, ಇನ್ನು ಇಲ್ಲೇ ಮನೆಯಲ್ಲೇ ಕುಳಿತುಕೊಂಡು ಏನ್ ಮಾಡೋದು, ನನ್ನ ಸಾಧನೆಗೆ ಹೊರಡ್ತೇವೆ ಅಂತ ಹೇಳಿ ಹೊರಟು ನಿಂತಿದ್ದಾರೆ 4 ಜನರು ಕೂಡ, ಅಣ್ಣ ತಮ್ಮಂದಿರು. ಹೊರಟು ನಿಂತಹ ಸಂದರ್ಭದಲ್ಲಿ ಆಗ ತಂದೆ ತಡಿತಾ ಇದ್ದಾರೆ, ನೋಡಪ್ಪ ನಾವು ವೃದ್ಧರಾಗಿದ್ದೇವೆ, ನಮಗೆ ಯಾವ ರೀತಿಯಾದಂತ ಅನುಕೂಲತೆಗಳು ಕೂಡ ಇಲ್ಲ, ಈ ಕಡೆ ದೈಹಿಕವಾದ ಶಕ್ತಿಯೂ ಕೂಡ ಇಲ್ಲ, ಸಂಪತ್ತೂ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ನೀವು 4 ಜನ ಗಂಡು ಮಕ್ಕಳು ನಮ್ಮನ್ನ ರಕ್ಷಣೆಯನ್ನು ಮಾಡಬೇಕು, ತಂದೆ ತಾಯಿಯರ ಸೇವೆಯನ್ನು ಮಾಡಬೇಕು, ಅದನ್ನ ಬಿಟ್ಟು ನೀವು ನಮ್ಮನ್ನ ಬಿಟ್ಟು ಹೊರಟ್ರೆ ಹೇಗೆ ಅಂತ ಕೇಳಿದಾಗ, ಇಲ್ಲ ನಾವು ಸಾಧನೆಯನ್ನು ಮಾಡ್ಕೋಬೇಕು, ನಾವು ಸಂಸಾರ ಸಾಗರದಲ್ಲಿ ಮುಳುಗೋದಕ್ಕೆ ನಾವು ಸಿದ್ಧರಿಲ್ಲ, ನಾವು ಹೊರಡ್ತೇವೆ ಅಂತ ಹೇಳಿ ಕುಳಿತುಕೊಂಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಬೇಡ ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಾ ಇಲ್ಲ, ಇಲ್ಲ ಹೋಗ್ಬೇಡ ಅಂತ ತಂದೆ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ, ನಾವು ಹೊರಡ್ತೇವೆ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಕೊನೆಗೇನು ನನ್ನ ಪರಿಸ್ಥಿತಿ ಏನು, ಮತ್ತೆ ಇದೇ ರೀತಿಯಾಗಿ ನಾವು ದಾರಿದ್ರ್ಯದಲ್ಲೇನೆ ದುಃಖದಲ್ಲೇನೆ ಬೀಳುವಂತ ಪರಿಸ್ಥಿತಿ ಬರ್ತದೆ ಅಂದ್ರೆ ಅದರ ಬಗ್ಗೆ ವಿಚಾರವನ್ನು ಮಾಡಬೇಡ್ರಿ, ನಿಮಗೆ ಒಂದು ಮಂತ್ರವನ್ನು ಹೇಳಿಕೊಡ್ತೇನೆ, ಆ ಮಂತ್ರವನ್ನ ನೀವು ರಾಜನ ಮುಂದೆ ಪಠಿಸಿದರೆ ಆಗ ರಾಜ ನಿನಗೆ ಯಥೇಚ್ಛವಾದಂತ ಸಂಪತ್ತನ್ನ ಕೊಡ್ತಾರೆ, ಆ ಸಂಪತ್ತನ್ನ ಕೊಡ್ತಾರೆ ಎಂಬುದಾಗಿ ಅವರು ಹೇಳಿದ್ರು. ಸರಿ ಅಂತ ಹೇಳಿ ಅದೇ ರೀತಿಯಾಗಿ ಇವರು ಹೇಳಿ ಆ ಮಂತ್ರಗಳನ್ನೆಲ್ಲ ಇವರಿಗೆ ಉಪದೇಶವನ್ನು ಮಾಡಿದ್ದಾರೆ. ಗರಿಷ್ಯಾಮೋ ವಿಧಾನಂತೆ ಏನತ್ವಂ ವರ್ತಯಿಷ್ಯಸಿ ಇಮಂ ಶ್ಲೋಕಂ ಮಹಾರ್ಥತ್ವಂ ರಾಜಾನಂ ಸಹಮಂತ್ರಿಣಂ. ಯಾವಾಗ ಹೇಳಬೇಕು, ಕೇವಲ ರಾಜನಿದ್ದಾಗ ಹೇಳುವಂತಹದಲ್ಲ ಈ ಮಂತ್ರವನ್ನ. ಯಾವಾಗ ಹೇಳಬೇಕು ಅಂತಂದ್ರೆ ಮಂತ್ರಿ ಸಹಿತವಾಗಿ ಇದ್ದಾಗ, ಇಬ್ಬರು ಮಂತ್ರಿಗಳು ಏನಿದ್ದಾರಲ್ಲ ಆ ಮಂತ್ರಿ ಸಹಿತವಾಗಿ ಇದ್ದಂತಹ ಸಂದರ್ಭದಲ್ಲಿ ಆ ಮಂತ್ರವನ್ನ ನೀವು ಹೇಳಬೇಕು. ನೋಡ್ತಿರ್ಬೇಕು ಯಾವ ಸಂದರ್ಭದಲ್ಲಿ ರಾಜ ಮಂತ್ರಿ ಎಲ್ಲ ಜೊತೆಗೆ ಇರ್ತಾರೆ ಅಂತ ಹೇಳಿ, ಮತ್ತೇನು ಸುಲಭವಲ್ಲ, ಅರಮನೆ ಒಳಗಡೆ ಹೋಗೋದೇ ಬಹಳ ಕಷ್ಟ, ಅಲ್ಲಿ ಮಂತ್ರಿ ಸಹಿತವಾಗಿರ್ಬೇಕು. ಇವನು ಯಾರೋ ದರಿದ್ರ, ಅವನು ಏನು ಕೂಡ ಇಲ್ಲದೆ ಇರುವಂತ ವ್ಯಕ್ತಿ, ಇವನಿಗೆ ಒಳಗಡೆ ಹೋಗೋದೇ ಪ್ರವೇಶಕ್ಕೆ ಅತ್ಯಂತ ದುಷ್ಕರ, ಅಂತಹದ್ರಲ್ಲಿ ಅವನು ಸಹಿತವಾದಂತಹ ಸಂದರ್ಭದಲ್ಲಿ ಹೇಳಬೇಕು ಎಂಬುದಾಗಿ ಅದನ್ನು ಹೇಳ್ಕೊಟ್ಟಿದ್ದಾರೆ. ಶ್ರಾವಯೇತ ಸಮಾಗಮ್ಯ ಬ್ರಹ್ಮದತ್ತಮ ಕಲ್ಮಶಂ ಪ್ರೀತಾತ್ಮ ದಾಸ್ಯತಿ ಸತೆ ಗ್ರಾಮಾನ್ ಭೋಗಾಂಶ ಪುಷ್ಕಲಾನ್. ನೋಡು, ಒಂದು ವೇಳೆ ಆ ರೀತಿಯಾಗಿ ನೀನು ಹೇಳಿದ್ದೇ ಆದರೆ ಎಷ್ಟು ನಿನಗೆ ಬೇಕಾದಷ್ಟು ಗ್ರಾಮಗಳನ್ನ ಯಥೇಚ್ಛವಾದಂತ ಭೋಗಕ್ಕೆ ಅನುಕೂಲವಾದ ದಾಸಿಯರನ್ನ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ನಿನಗೆ ರಾಜ ಮಾಡಿಕೊಡ್ತಾನೆ, ಎಲ್ಲ ಬೇಕಾದಷ್ಟು ನಿನಗೇನು ಅಪೇಕ್ಷೆ ಪಡುತ್ತೆ ಎಲ್ಲವನ್ನು ಕೂಡ ಕೊಡ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಏತಾವದುಕ್ವತೆ ಸರ್ವೇ ಪೂಜಯಿತ್ವಾ ತಂ ಗುರುಂ ಯೋಗಧರ್ಮ ಮನುಪ್ರಾಪ್ಯ ಪರಾಂ ನಿವೃತ್ತಿ ಮಾಯು. ಹೀಗೆ ಇವರು 4 ಶ್ಲೋಕಗಳನ್ನು ಹೇಳಿಕೊಟ್ಟು ಭಗವಂತನ ವಿಶೇಷವಾಗಿ ಧ್ಯಾನವನ್ನು ಮಾಡ್ತಾ ಯೋಗಾಸಕ್ತವನ್ನು ಮಾಡ್ತಾ ತಾವು ಮನೆಯಿಂದಾಗಿ ಹೊರಟು ಹೋದ್ರು. ಹೀಗೆ ಇತ್ತ ಕಡೆಯಲ್ಲಿ ಇಷ್ಟು ನಡೆದಿದೆ. ಅದಾದ ನಂತರದಲ್ಲಿ ಮತ್ತೆ ಮಾರ್ಕಂಡೇಯರು ಕೇಳಿದ್ದಾರೆ, ಮಾರ್ಕಂಡೇಯ ವಾಚ ಬ್ರಹ್ಮದಸ್ಯ ತನಯಾಹ ಸವಿಭ್ರಾಜಸ್ತ್ವಜಾಯತ ಯೋಗಾತ್ಮ ತಪಸಾ ಯುಕ್ತೋ ವಿಶ್ವಕ್ಸೇನ ಇತಿ ಶ್ರುತಃ. ಕದಾಚಿತ್ ಬ್ರಹ್ಮದತ್ತಸ್ತು ಭಾರ್ಯೆಯ ಸಹಿತೋ ವನೆ ವಿಜಾಹಾರ ಪೃಷ್ಟಾತ್ಮ ಯಥಾಶಕ್ತ್ಯ ಶಚೀಪತಿ. ಹೀಗೆ ಇವನು ಆ ರಾಜ ಬ್ರಹ್ಮದತ್ತ ರಾಜ, ಅವನು ತನ್ನ ಮಗಳ ಹೆಂಡತಿ ಯಾರು ಸನ್ನತಿ ಅಂತ ಹೇಳಿ ಅವಳ ಜೊತೆಯಲ್ಲಿ ಒಮ್ಮೆ ವಿಹಾರಕ್ಕೆ ಬಂದಿದ್ದಾನೆ, ವನ ವಿಹಾರಕ್ಕೆ. ತೋಟದಲ್ಲಿ ಕುಳಿತಿದ್ದಾರೆ. ಕುಳಿತಂತಹ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಹೇಳ್ತಾರೆ. ಕದಾಚಿತ್ ಬ್ರಹ್ಮದಸ್ತಸ್ತು ಭ್ರಾಯ ಸಹಿತೋ ವನೆ ವಿಜಾಹಾರ ಪ್ರವೃಷ್ಟಾತ್ಮ ಯಥಾಶಕ್ತ್ಯ ಶಚೀಪತಿ ತತಃ ಪಿಪೀಲಿಕಾರುತಂ ಶುಶ್ರೂಷಾವ ನರಾಧಿಪಃ ಕಾಮಿನಿ ಕಾಮನಿಸ್ತಸ್ಯ ಯಾಜಿತಃ ಕ್ರೋಶತೋ ಪುರುಷಂ ಬ್ರಹ್ಮದತ್ತೋ ಮಾಸಂ
ಅಕಸ್ಮಾತ್ ದೇವತಾಹ ಸದಾ. ನೋಡಿ ಹೇಗೆ ಅಂತಂದ್ರೆ, ಆ ಕುಳಿತಂತ ಇಬ್ರು ಕೂಡ ಕುಳಿತಿದ್ದಾರೆ, ಮಾತನಾಡ್ತಾ ಕುಳಿತಂತ ಸಂದರ್ಭದಲ್ಲಿ ಅಲ್ಲಿ ಆ ಇರುವೆಗಳನ್ನ ನೋಡ್ತಾರೆ. ಎರಡು ಇರುವೆಗಳು, ಗಂಡು ಇರುವೆ ಮತ್ತು ಹೆಣ್ಣು ಇರುವೆ. ಆ ಗಂಡು ಇರುವೆ ಹೆಣ್ಣುಗಳನ್ನು ಇವನಿಗೆ ಮೊದಲೇ ಭಾಷೆಗಳು ಬರ್ತಾ ಇತ್ತು. ಆ ಇರುವೆ ಆಗಲಿ ಯಾವುದೇ ಪಕ್ಷಿ ಪ್ರಾಣಿಗಳು ಮಾತನಾಡಿದ್ರು, ಕ್ರಿಮಿಕೀಟ ಮಾತನಾಡಿದ್ರು ಅವುಗಳನ್ನ ಕೇಳುವಂತ ಶಕ್ತಿ ಇವನಿಗೆ ಇತ್ತು. ಹಾಗೆ ಅಂತ ಕುಳಿತಂತಹ ಸಂದರ್ಭದಲ್ಲಿ ಹೆಣ್ಣು ಇರುವೆ ಗಂಡು ಇರುವೆ ಮಾತನಾಡುವುದನ್ನ ನೋಡ್ತಾ ಇದ್ದಾನೆ. ಇದರಲ್ಲಿ ಏನು ವಿಶೇಷತೆ ಆಗಿದೆ ಅಂತಂದ್ರೆ, ಹೆಣ್ಣು ಇರುವೆ ತನ್ನ ಗಂಡು ಇರುವೆ ಮೇಲೆ ಸಿಟ್ಟಿಗೆ ಎದ್ದಿದೆ, ಆ ಸಮಾಧಾನ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅನೇಕ ರೀತಿಯಾದಂತ ಮಾತುಗಳನ್ನ ಆ ಗಂಡು ಇರುವೆ ಹೇಳ್ತಾ ಇದೆ. ಅದನ್ನ ಕೇಳಿ ಇವನು ನಗುವುದಕ್ಕೆ ಪ್ರಾರಂಭವನ್ನು ಮಾಡಿದ. ಏನ್ ಮಾತನಾಡಿದ್ವು ಅಂತಂದ್ರೆ ಎಲ್ಲವೂ ಕೂಡ ಹೇಳ್ತಾರೆ. ತತಸ್ಸ ಸನ್ನಿಧಿರ್ದೀನ ವೀಡಿತೆ ಭಾವೋತ್ತದ ನಿರಾಹಾರ ಭೂತಿದಿಂ ಬಬು ವರವರ್ಣಿನಿ. ಆಗ ಇವನೇನೋ ಜೋರವಾಗಿ ನಕ್ಬಿಟ್ಟ. ನಕ್ಕಂತ ಸಂದರ್ಭದಲ್ಲಿ ಅವಳಿಗೆ ಯಾರೂ ಕೂಡ ಇಲ್ಲ. ಈಗ ಏನಾರೋ ಒಂದು ಸಂದರ್ಭ ನಡೆದಿತ್ತು ಅಂತಂದ್ರೆ ಆಗ ಅದನ್ನ ನೋಡಿ ನಕ್ಕೆ ಅಂತ ಹೇಳ್ಬೋದು. ಏನು ಕೂಡ ಇಲ್ಲ. ಆ ಕ್ರಿಮಿಕಿ ನಕ್ಕೆ ಅದನ್ನ ಅವು ಮಾತನಾಡಿದ್ದನ್ನ ಕೇಳಿ ನಕ್ಕೆ ಅಂತಂದ್ರೆ ಕೇಳುವಂತ ಪರಿಸ್ಥಿತಿಯಲ್ಲಿ ಅವಳಿಲ್ಲ. ಇಂತಹ ಸಂದರ್ಭದಲ್ಲಿ ಜೋರಾಗಿ ನಗು ಪ್ರಾರಂಭ ಮಾಡ್ದ. ಅವನಿಗೆ ನಗುವೇ ತಡಿತಾ ಇಲ್ಲ, ಅಷ್ಟು ಜೋರಾಗಿ ನಗ್ತಾ ಇದ್ದಾನೆ. ಇಷ್ಟೆಲ್ಲ ನಕ್ಕಾಯ್ತು. ನಕ್ಕಾದ ಮೇಲೆ ಅವಳಿಗೆ ಸಿಟ್ಟು ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆ ನಗ್ತಾ ಇದ್ರು, ಸುಮ್ಮನಿರಿ ಅಂತಂದ್ರು ಕೂಡ ಕೇಳ್ತಾ ಇಲ್ಲ. ಅಷ್ಟಾದ್ರೂ ಕೂಡ ಮತ್ತೆ ಜೋರಾಗಿ ನಗ್ತಾ ಇದ್ದಾನೆ, ಅವನಿಗೆ ನಗು ತಡಿತಾ ಇಲ್ಲ. ಅವಳಿಗೆ ಸಿಟ್ಟು ಬರೋದಕ್ಕೆ ಪ್ರಾರಂಭವಾಯಿತು. ಘೋರವಾಗಿ ಅವಳು ಸಿಟ್ಟಿಗೆ ಎದ್ಬಿಟ್ಟಿದ್ದಾಳೆ. ನೀನು ನನ್ನನ್ನೇ ನೋಡಿ, ನನ್ನ ಮುಖವನ್ನ ನೋಡಿ ನನಗೆ ಅಪಹಾಸ್ಯ ಮಾಡಿ ನಗ್ತಾ ಇದ್ದೀಯ ನೀನು ಅಂತ ಹೇಳಿ ಅವಳು ಮತ್ತೊಂದು ರೀತಿಯಾಗಿ ಅರ್ಥವನ್ನು ಮಾಡ್ಕೊಂಡ್ಬಿಡ್ತಾಳೆ. ಹೀಗೆ ಅರ್ಥವನ್ನು ಮಾಡ್ಕೊಂಡು ಅವಳು ಸಿಟ್ಟಿಗೆ ಎದ್ದು ಕೂತ್ಕೊಂತಾಳೆ. ಆ ಸಂದರ್ಭದಲ್ಲಿ ಇಲ್ಲ, ನಿನ್ನನ್ನು ನೋಡಿ ಆಗ್ಲಿ, ನಿನ್ನನ್ನು ಅಪಹಾಸ್ಯ ಮಾಡಿ ನಾನು ನಗ್ತಾ ಇಲ್ಲ ಅಂತ ಹೇಳಿದಾಗ, ಇಲ್ಲ ನೀನ್ ನನ್ನನ್ನು ನೋಡೇ ನಗ್ತಾ ಇದ್ದೀಯಾ, ಇಲ್ಲಿ ಯಾರು ಕೂಡ ಇಲ್ಲ, ಜೊತೆಯಲ್ಲಿ ಸೇವಕರಾಗಲಿ ಸೇವಕಿಯರಾಗಲಿ ಯಾರು ಕೂಡ ಇಲ್ಲ, ಏನಾದ್ರೂ ಕೂಡ ನೋಡಿ ನಗ್ತಾ ಇದೆಯಾ ಅಂತ ಹೇಳೋದಕ್ಕೆ ಆ ರೀತಿಯಾಗೂ ಕೂಡ ಇಲ್ಲ. ಈಗಿನ ಕಾಲದಲ್ಲಿ ಅಂದ್ರೆ ಒಂದು ನಮ್ಮ ಅಸ್ತ್ರ ಎಲ್ಲವೂ ಕೂಡ ನಮ್ಮ ಕೈಲಿ ಇರ್ತದೆ, ಬ್ರಹ್ಮ ಮೊಬೈಲ್, ಅದ್ ನೋಡಿ ಅಲ್ಲೆಲ್ಲ ಬರುವಂತ ಜೋಕ್ಸ್ ಅನ್ನೋ ಏನೋ ನೋಡಿ ನಗ್ತೀಯಾರ ಅಂತ ಹೇಳ್ಬೋದು. ಹಾಗೇನು ಇಲ್ಲ ಆಗಿನ ಕಾಲದಲ್ಲೆಲ್ಲ. ಮತ್ತೆ ಏನ್ ನೋಡಾಗ್ತಿದ್ಯಾ, ನೀನ್ ನನ್ನನ್ನೇ ನೋಡಾಗ್ತಾ ಇದ್ಯಾ ಅಂತ ಕೇಳಿದಾಗ, ಇಲ್ಲ ನಾನ್ ನಿನ್ನನ್ನ ನೋಡಿ ನಗ್ತಾ ಇಲ್ಲ, ನಾನ್ ನೋಡಿ ನಕ್ಕಿದ್ದು ನಿನ್ನನ್ನಲ್ಲ, ನಾನು ನಕ್ಕಿದ್ದು ಅಲ್ಲಿ ಇದ್ದಂತಹ ಇರುವೆಗಳನ್ನು ನೋಡಿ. ಇರುವೆಗಳು ಮಾತನಾಡ್ತಾ ಇದ್ವು, ಅವುಗಳ ಪ್ರೇಮ ಕಲಹವನ್ನ ನೋಡಿ ನಾನು ನಕ್ಕೆ ಅಂತ ತಾನು ಹೇಳಿದ. ಆಗ ಅದವಳೆಲ್ಲ ನಂಬೇಕು, ನೋಡಪ್ಪ ಅದೆಲ್ಲ ಸಾಧ್ಯ ಇಲ್ಲ, ಮನುಷ್ಯನಿಗೆಲ್ಲ ಆ ರೀತಿಯಾದಂತ ಶಕ್ತಿ ಇಲ್ಲ. ಕೋವಾ ಪಿಪೀಲಿಕಾರುತಂ ಮಾನುಷೋ ವೇತ್ತುಮರ್ಹತಿ. ಯಾವ ಮನುಷ್ಯ ತಾನೇ ಇರುವೆಗಳ ಭಾಷೆಯನ್ನು ತಿಳ್ಕೊಳ್ಳೋಕ್ ಸಾಧ್ಯ? ಅವೆಲ್ಲ ಸಾಧ್ಯ ಇಲ್ಲ, ಮನುಷ್ಯರಿಗೆಲ್ಲ ಇದೆಲ್ಲ ಸರ್ವತಾ ಸಾಧ್ಯ ಇಲ್ಲ ಅಂತೇಳಿ ಅವಳು ಹೇಳ್ತಾಳೆ. ಆದ್ರೂ ಕೂಡ ಇಲ್ಲ, ನಿಜವಾಗ್ಲೂ ನಿಶ್ಚಿತವಾಗಿ ಕೂಡ ನಾನು ಅದರ ಭಾಷೆಯನ್ನ ಎಲ್ಲಿ ಹೇಗೆ ಅವು ಮಾತನಾಡ್ತಾವೆ ಎಲ್ಲವನ್ನು ಕೂಡ ಅರಿಯುವಂತ ಶಕ್ತಿ ನನಗೆ ಇದೆ ಅಂತ ಹೇಳಿದಾಗ, ಎಂತೆಂತಹ ಜ್ಞಾನಿಗಳ ಬಗ್ಗೆ ಎಲ್ಲ ನಾನು ಕೇಳಿದ್ದೇನೆ, ಎಷ್ಟು ಪುರಾಣಗಳ ಚರಿತ್ರೆಗಳು ಕೇಳಿದ್ದೇನೆ, ಯಾರು ಕೂಡ ಕ್ರಿಮಿಗಳ ಜೊತೆ ಮಾತನಾಡಿದಂತ ವೃತ್ತಾಂತ ನಾನು ಕೇಳಿಲ್ಲ. ಆದ್ರಿಂದ ಇಲ್ಲ, ನೀನು ಸುಳ್ಳನ್ನು ಮಾತಾಡ್ತಾ ಇದ್ದೀಯಾ, ನನಗೆ ನೀನು ಅಪಹಾಸ್ಯ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಕೂಡ ಹೇಳಿದ್ದಾಳೆ. ಅದು ಅವಳು ಹೇಳ್ತಾ, ನೋಡೋದು ಎಂತೆಂತ ಪಂಡಿತರನ್ನೆಲ್ಲ ನಾನು ನೋಡಿಲ್ಲ, ಯಾರಿಗೂ ಕೂಡ ಈ ರೀತಿಯಾದಂತ ಭಾಷೆ ಬರ್ತಾ ಇರ್ಲಿಲ್ಲ, ನೀನು ಸುಳ್ಳನ್ನು ಮಾತನಾಡ್ತಿದ್ದೀಯಾ ಅಂತ ಹೇಳಿ ಹೇಳಿದಾಗ ಕೊನೆಯಲ್ಲಿ ಏನು ಮಾಡ್ಬೇಕು ಅವನಿಗೆ ಗೊತ್ತಾಗ್ತಾ ಇಲ್ಲ. ಆಗ ಅವಳು ಕೂಡ, ನೋಡು ನೀನ್ ಇಷ್ಟೆಲ್ಲ ಅವಮಾನ ನನಗೆ ಮಾಡ್ತಾ ಇದ್ದೀಯಲ್ಲ, ಅದಕ್ಕಿಂತ ನಾನು ಪ್ರಾಣ ಬಿಡೋದೇ ಲೇಸು ಅಂತ ಹೇಳಿ ಎಲ್ಲ ಏನೇನಕ್ಕೂ ಮಾತನಾಡುವುದಕ್ಕೆ ಪ್ರಾರಂಭ ಮಾಡ್ತಾಳೆ. ಅವನಿಗೆ ಭಯ ಆಗಕ್ಕೆ ಶುರು ಆಗುತ್ತೆ. ಏನಪ್ಪಾ ಇದು, ಎಲ್ಲಿದ್ದಿದ್ದು ಎಲ್ಲಿಗೆ ಹೋಯ್ತು, ಏನೋ ವನವಿಹಾರಕ್ಕೆ ಅಂತ ಬಂದು ಕೊಡ್ತಿದ್ದು ನಾವು, ಇಲ್ಲಿ ನೋಡಿದ್ರೆ ಏನೇನೋ ನಡೀತಾ ಇದೆ ಅಂತ ಹೇಳಿ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆಗ ಮತ್ತೆ ಅವನೆಲ್ಲವನು ಕೂಡ ಹೇಳ್ತಾನೆ, ಇಲ್ಲ ನಾನು ನಿಶ್ಚಿತವಾಗಿ ಕೂಡ ಅವುಗಳು ಮಾತನಾಡಿದ್ದನ್ನೇ ನೋಡಿದ್ದು, ಅವುಗಳು ಮಾತನಾಡ್ತಾ ಇದೆ. ಆ ಸಂದರ್ಭದಲ್ಲಿ ಆ ಇರುವೆಗಳು ಹೇಳ್ತಾ ಇತ್ತು, ಆ ಹೆಣ್ಣು ಇರುವೆ ಗಂಡು ಇರುವೆ ಮೇಲೆ ಬಹಳ ಸಿಟ್ಟಿಗೆದ್ದಿತ್ತು. ಆ ಸಿಟ್ಟಿಗೆದ್ದಂತಹ ಸಂದರ್ಭದಲ್ಲಿ ಅದು ಅನೇಕ ರೀತಿಯ ವರ್ಣನೆ ಮಾಡ್ತಾ ಇದೆ. ಅದು ಒಲಿಸಿಕೊಂಡು ತನ್ನ ಭೋಗವನ್ನ ಅದರ ಜೊತೆ ಮಾಡಬೇಕಾಗಿದೆ, ಅದಕ್ಕೋಸ್ಕರವಾಗಿ ಅನೇಕ ರೀತಿಯಾಗಿ ಹೇಳ್ತಾ ಇದೆ ಅದು, ನೀನ್ ಎಷ್ಟು ಸುಂದರವಾಗಿದ್ದೀಯಾ, ನಿನ್ನಂತ ಸುಂದರರು ಯಾರು ಇಲ್ಲ, ಒಳ್ಳೆಯ ಸಣ್ಣದಾದಂತಹ ನಡು ನಿನಗೆ ಇದೆ, ಸುಂದರವಾದಂತಹ ಬಾಯಿ, ಸುಂದರವಾದಂತಹ ಮುಖ, ಎಷ್ಟು ಸುಂದರವಾಗಿ ಚೆನ್ನಾಗಿ ನೀನು ನಗ್ತೀಯಾ ಅಂತ ಹೇಳಿ ಅನೇಕ ರೀತಿಯಾಗಿ ಅದು ಅದನ್ನ ವರ್ಣನೆಯನ್ನು ಮಾಡ್ತಾ ಇತ್ತು. ನಿನ್ನಂತಹ ಒಳ್ಳೆಯಾದಂತಹ ಉತ್ತಮವಾದಂತಹ ಸ್ತ್ರೀ, ಉತ್ತಮವಾದ ಲಕ್ಷಣಯುಕ್ತಳಾದವರು ಜಗತ್ತಲ್ಲೇ ಯಾರು ಕೂಡ ಇಲ್ಲ ಅಂತ ಹೇಳಿ ಅನೇಕ ರೀತಿಯಾಗಿ ಅದು ಹೇಳ್ತಾ ಇತ್ತು. ಅವುಗಳೆಲ್ಲವನ್ನು ಕೇಳಿ ಮನುಷ್ಯರಲ್ಲಿ ಅಷ್ಟೇ ನಾನು ಈ ರೀತಿಯಾಗೆಲ್ಲ ಪ್ರೇಮ ಕಲಹಗಳಾಗಲಿ ಅಥವಾ ಈ ರೀತಿಯಾಗಿ ಸಿಟ್ಟಿಗೆದ್ದಾಗ ಸಂತೋಷ ಪಡಿಸುವುದಾಗಲಿ ನಡೆಯುತ್ತೆ ಅನ್ಕೊಂಡಿದ್ದೆ, ಅರೆ ಇರುವೆಗಳಲ್ಲಿಯೂ ಕೂಡ ನಡೀತಾ ಇದೆ, ಅದನ್ನ ನೋಡಿ ನಾನು ನಕ್ಕೆ ಅಂತ ಹೇಳಿದ್ರು ಕೂಡ
ಅವಳು ಕೇಳುವಂತಹ ಪರಿಸ್ಥಿತಿಲಿ ಇಲ್ಲ, ಅವಳು ಕೇಳಲಿಲ್ಲ. ಆ ಕೊನೆಯಲ್ಲಿ ಅಲ್ಲಿಂದ ಹೊರಟಿದ್ದಾಳೆ, ಅವಳು ಮನೆಗೆ ಹೋಗಿದ್ದಾಳೆ. ಮನೆಗೆ ಹೋದ ಮೇಲೆ ಯಾವ ಅರಮನೆಯಲ್ಲಿ ಎಲ್ಲ ಅಲಂಕಾರವನ್ನು ಕೂಡ ಬಿಟ್ಟಿದ್ದಾಳೆ. ಸ್ಮಶಾನದ ಸದೃಶದಂತೆ ಎಲ್ಲ ದೀಪವನ್ನೆಲ್ಲವನ್ನು ಆರಿಸಿ ಸ್ಮಶಾನದಲ್ಲಿ ಹೇಗಿರ್ಬೇಕು ಆ ಕ್ರಮದಲ್ಲಿ ಅವಳು ಇರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವನಿಗೂ ಕೂಡ ಬಹಳ ದುಃಖ ಆಯ್ತು, ಏನಿದು ಇಂತಹ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಬಹಳ ದುಃಖದಿಂದ ಇದ್ದ. ತತ್ತಸ್ಯ ವಚನಂ ಶ್ರುತ್ವ ಮೈಷ್ಯ ಪರುಷಾಕ್ಷರಂ ಸರಾಜ ಪರಮಾಪನ್ನೋ ದೇವಶ್ರೇಷ್ಠ ಮಗಾತ್ತತಃ ಶರಣ್ಯಂ ಸರ್ವಭೂತೇಶಂ ಭಕ್ತ್ಯಾ ನಾರಾಯಣಂ ಹರಿಂ ಸಮಾಹಿತೋ ಷಡ್ರಾತ್ರೇಣ ನಿರಾಹಾರಃ ಮಹಾಯಶಃ ದದರ್ಶ ದರ್ಶನೇ ರಾಜ ದೇವಂ ನಾರಾಯಣಂ ಪ್ರಭುಂ. ಅವನಿಗೆ ಬಹಳ ದುಃಖ ಪ್ರಾರಂಭವಾಯ್ತು. ಏನಪ್ಪಾ ಮರ ಸಾಕಾಗೋಯ್ತು, ಇವನು ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಸಮಾಧಾನನೇ ಆಗ್ತಾ ಇಲ್ಲ. ಸರಿ ನೀನ್ ಬೇಡ ಬೇಡ, ನಾನು ಹೋಗಿ ತಪಸ್ಸಿಗೆ ಹೊರಟ್ಬಿಡ್ತೇನೆ ಅಂತ ಹೇಳಿ ಅವನು ಎಲ್ಲವನ್ನು ಕೂಡ ಬಿಟ್ಟು ಕಾಡಿಗೆ ಹೊರಟ. ಕಾಡಿಗೆ ಹೋಗಿ ತಪಸ್ಸಿಗೋಸ್ಕರಗೊಳ್ತಿದ್ದಾನೆ. ಯಾವ ರೀತಿಯಾಗಿ ತಪಸ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನಿರಾಹಾರ, ಏನು ಆಹಾರ ಬೇಡ, ಏನು ಬೇಡ ಅಂತ ಹೇಳಿ ದುಃಖ ಆಗ್ಬಿಟ್ಟಿದೆ. ಬಹಳ ದುಃಖ ಆಗೋಗಿದೆ. ಈ ಎಲ್ಲ ಸಂಘ ಬೇಡ, ಏನು ಬೇಡ ಅಂತ ಹೇಳಿ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ಇವನಿಗೆ ಒಳ್ಳೆ ವೈರಾಗ್ಯವೂ ಕೂಡ ಬಂದಿದೆ. ಆ ಸಂದರ್ಭ ಅವಳು ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮನೆಯಲ್ಲೇ ಕುಳಿತಿದ್ದಾಳೆ. ಆಗ ಅವನಿಗೆ ವಿಚಾರ ಬಂದಿದೆ, ಇಂತಹ ಅವಳ ಸ್ತ್ರೀಯರನ್ನ ಹಿಂದೆ ಕೇಳಿದ್ವಿ ನಾವು, ಕುಬಾರಿಯಳ ಜೊತೆ ಇದ್ದರೆ ಅದರಿಂದ ಸುಖ ಆಗೋದಿಲ್ಲ, ದುಃಖವೇ ಆಗ್ತದೆ. ಶುಕ್ರೇಂದಿಯಲ್ಲಿ ಬಂದು ಕುಮಿತ್ರ ಕುಬಾರ್ಯ ಇವರೆಲ್ಲರೂ ಕೂಡ ಇದ್ರೂ ಕೂಡ ಅದರಿಂದ ಪ್ರಯೋಜನ ಇಲ್ಲ. ಕುಬಾರ್ಯ ಇರೋದ್ರಿಂದ, ಕೆಟ್ಟ ಹೆಂಡತಿ ಇರೋದ್ರಿಂದ ಅದರಿಂದ ದುಃಖವೇ ಜಾಸ್ತಿ ಆಗ್ತದೆ ಹೊರತು ಹೆಚ್ಚಾಗ್ತದೆ ಹೊರತು ಸುಖ ಎಂಬುದು ಆಗುವುದಿಲ್ಲ ಅಂತ ಇದೆ. ಅಂತ ಇಂತಹ ಎಮ್ಮಾರಿಯನ್ನ ಮದುವೆ ಆಗುವುದಕ್ಕಿಂತ ಮುರಾರಿಯ ಸ್ಮರಣೆಯನ್ನ ಮಾಡಿದರೆ ನನಗೆ ಆ ಮುರಾರಿಯ ಅನುಗ್ರಹದಿಂದಾಗಿ ನಾನು ಮಾಡಿದಂತಹ ದುಷ್ಟಕೃತ್ಯಗಳು ಪಾಪಗಳು ಎಲ್ಲವೂ ಕೂಡ ನಾಶವಾಗಿ ಸಾಧನೆಯನ್ನಾರು ಮಾಡ್ಕೋಬಹುದು, ಅವನ ಸ್ಮರಣೆಯನ್ನೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿ. ಸಂಕಟ ಬಂದಾಗ ವೆಂಕಟರಮಣನ ಸ್ಮರಣೆ ಬಂದಿದೆ, ಅವನನ್ನೇ ಸಾಕ್ಷಾತ್ಕರಿಸ್ಕೊಳ್ಳೋಣ ಅಂತ ಹೋಗಿದ್ದಾನೆ. ನಿರಾಹಾರಃ, ಯಾವ ಆಹಾರವನ್ನು ಸ್ವೀಕರಿಸಿದ್ದೇನೆ, ಘೋರವಾದ ರೀತಿಯಾಗಿ ಬುದ್ಧಿಯನ್ನ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಧಿಕ್ಕಾರವಿರ್ಲಿ ನನಗೆ, ಇಂತಹ ಬರೀ ಕಾಮದಲ್ಲೇ ನಿರತನಾದಂತ ನನಗೆ ಧಿಕ್ಕಾರವಿರ್ಲಿ ಅಂತ ಹೇಳಿ ಅವನೇ ಬೈಕೊಂಡು ಘೋರವಾದ ತಪಸ್ಸನ್ನು ಮಾಡಿದ್ದಾನೆ. ಹೀಗೇನೆ 6 ದಿನಗಳು ಕಳೆದಿದೆ ನೋಡಿ. 6 ದಿನ ಆದ ಮೇಲೆ ಭಗವ ನಿರಾಹಾರವಾಗಿ ಏನೂ ಕೂಡ ಇಲ್ಲದೇನೆ 6 ದಿನ ಪರ್ಯಂತರವಾಗಿ ಸತತವಾಗಿ ತಪಸ್ಸನ್ನು ಮಾಡಿದರೆ 7ನೇ ದಿನದಲ್ಲಿ ಭಗವಂತ ಸಾಕ್ಷಾತ್ ಶ್ರೀಮನ್ನಾರಾಯಣ ಪ್ರತ್ಯಕ್ಷಗೊಂಡಿದ್ದಾನೆ. ಅದನ್ನು ನೋಡಿ ಇವನಿಗೆ ಇನ್ನೇನು ಬೇಡ ಅನ್ಸ್ಬಿಡ್ತು. ಸಾಧನೆ ಇನ್ನೇನು, ಭಗವಂತನೇ ದರ್ಶನ ಕೊಟ್ರೆ ಅದಕ್ಕಿಂತ ಇನ್ನೇನಿದೆ. ಆಗ ಅವನಿಗೆ ತೃಪ್ತಿಯ ವಿಶೇಷವಾದ ತೃಪ್ತಿ ಎಂಬುದಾಗಿದೆ. ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಅಹೋಭಾಗ್ಯಂ ಅಹೋಭಾಗ್ಯಂ ದದರ್ಶ ದರ್ಶನೇ ರಾಜ ದೇವಂ ನಾರಾಯಣಂ ಪ್ರಭುಮ. ಭಗವಂತನ ದರ್ಶನ ಮಾಡಿ ಏನು ನನಗೆ ಬೇಡ ಎಂಬುದಾಗಿ ಚಿಂತನೆಯನ್ನು ಮಾಡಿದ್ದಾನೆ. ಆ ತೃಪ್ತಿ ಎಂಬುದು, ಏಕೆಂದ್ರೆ ಯಾವುದೋ ಒಂದು ಹಣ್ಣನ್ನ ತಿಂದ ಇನ್ನೊಂದು ಸ್ವಲ್ಪ ಬೇಕು ಅಂತ ಇರುತ್ತೆ. ಆದ್ರೆ ದೇವರ ದರ್ಶನವನ್ನ ಪಡೆದರೆ ಅದಕ್ಕೆ ಮತ್ತೊಂದು ಬೇಕು ಎಂಬುವಂತ ಅನಿಸೋದೇ ಇಲ್ಲ. ಅದೇ ಅತ್ಯಂತ ಸುಖ ಎಂಬುದು. ಅದಕ್ಕೆ ಮತ್ತೊಂದು ಸುಖದ ಅಪೇಕ್ಷೆ ಎಂಬುದೇ ಪಡುವುದಿಲ್ಲ. ಭಗವಂತನ ಅನುಗ್ರಹ, ಭಗವಂತನ ದರ್ಶನ ಅಂತಂದ್ರೆ ಅದು ಅಷ್ಟು ವಿಶಿಷ್ಟವಾದದ್ದು. ಉವಾಚ ಚೈನಂ ಭಗವಾನ್ ಸರ್ವಭೂತಾನುಕಂಪಕಃ ಬ್ರಹ್ಮದತ್ತ ಪ್ರಭಾತೆ ತ್ವಂ ಕಲ್ಯಾಣಂ ಸಮವಾಪ್ಸ್ಯಸಿ. ಹಾಗೆ ಹೇಳ್ತಾ ಇದ್ದಾನೆ, ನೀನು ಈಗ ಅರಮನೆಗೆ ಹೋಗು, ನಿನಗೆ ನಾಳೆಯಿಂದಾಗಿ ಒಳ್ಳೆಯ ಮಂಗಳ ಎಂಬುದಾಗ್ತದೆ, ಕಲ್ಯಾಣ ಉಂಟಾಗ್ತದೆ ನಿನಗೆ. ನಾಳೆಗೆ ಬೆಳಗ್ಗೆ ಆಯ್ತು ಅಂತಂದ್ರೆ ನಿನಗೆ ಒಳ್ಳೆಯ ಮಂಗಳ ಆಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಹೇಳಿ ಭಗವಂತ ಅದೃಶ್ಯನಾಗಿದ್ದಾನೆ. ಚತುರ್ಣಾಂ ತು ಪಿದಾಯೋಸೋ ಬ್ರಾಹ್ಮಣಾನ ಮಹಾತ್ಮನಾಂ ಶ್ಲೋಕಂ ಸೋದಿತ್ಯ ಪುತ್ರೇಭ್ಯ ಕೃತಕೃತ್ಯವ ಭವತೋ. ಇತ್ತ ಕಡೆಯಲ್ಲಿ ಆ 4 ಜನ ಮಕ್ಕಳು ಏನಿದ್ರು, ಅವರು ಆ ದರಿದ್ರನಾದಂತಹ ವ್ಯಕ್ತಿಗೆ, ತನ್ನ ತಂದೆಗೆ ಆ ಮಂತ್ರವನ್ನು ಉಪದೇಶವನ್ನು ಮಾಡಿದ್ದಾರೆ. ಅವರು ಚೆನ್ನಾಗಿ ಮಂತ್ರವನ್ನ ಕಲಿತುಕೊಂಡಿದ್ದಾರೆ. ಬಾಯಿಪಟ್ಟಂತಾರಲ್ಲ, ಭಯಪಟ್ಟು ಮಾಡೋದು, ಆ ರೀತಿಯ ಚೆನ್ನಾಗಿ ಮಂತ್ರಗಳನ್ನು ಹೇಳಿ 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 ಆ ಮಂತ್ರಗಳೆಲ್ಲ ಚೆನ್ನಾಗಿ ತಾನು ಕಲಿತುಕೊಂಡಿದ್ದಾನೆ. ಕಲಿತುಕೊಂಡು ನಂತರದಲ್ಲಿ ಅಲ್ಲಿಂದಾಗಿ ತಾನು ಹೊರಟ. ಆ ರಾಜನನ್ನು ಹುಡ್ಕೊಂಡು ಹೋಗೋಣ ಅಂತ ಹೇಳಿ, ಅವನಿಗೂ ಗೊತ್ತೇ ಇಲ್ಲ ವಿಷಯ. ಈ ಕಡೆ ರಾಜ ಅರಮನೆಗೆ ಹೋಗಿರೋದು ಯಾವ ವೃತ್ತಾಂತವೂ ಕೂಡ, ಅರಮನೆಯಿಂದ ಕಾಡಿಗೆ ಹೋಗಿದ್ದ ವೃತ್ತಾಂತ ಯಾವುದು ಕೂಡ ಗೊತ್ತಿಲ್ಲ. ಸರಿ ಆಯ್ತು ಅಂತ ಇವನು ಹೊರಟಿದ್ದಾನೆ. ಸರಾಜಾನಂ ಮಾತಾಂ ನಿಚ್ಚನ್ ಸಾಮಂತ್ರಿಣ ಮಚ್ಯುತಂ ಶತದರ್ಶಾಂತರಂ ಕಿಂಚಿ ಶ್ಲೋಕಂ ಶ್ರಾವಯಿತುಂ ತದಾ. ಮಂತ್ರಗಳನ್ನು ಹೇಳಬೇಕು ಅಂತ ಹೇಳಿ ಬಂದಿದ್ದಾನೆ. ರಾಜನು ಕೂಡ ಈ ರೀತಿಯ ಒಳ್ಳೆ ವೈಭವದಿಂದಾಗಿ ರಥದಲ್ಲಿ ಬರ್ತಾ ಇದ್ದಾನೆ. ಭಗವಂತನೇ ದರ್ಶನ ಪಡೆದ್ಬಿಟ್ಟಿದ್ದಾನೆ. ಇದಕ್ಕಿನ್ನೇನು ಕೂಡ ಇದಕ್ಕಿಂತ ದೊಡ್ಡದು ಏನೂ ಇಲ್ಲ ಅಂತ ಹೇಳಿ ಆ ಗೆಳೆಯನ ಪಾಂಚಿಕನ ಜೊತೆಯಲ್ಲಿ, ಕಂಡರೀಕನ ಜೊತೆಯಲ್ಲಿ ಸಹಿತನಾಗಿ ಇವನು ಬರ್ತಾ ಇದ್ದಾನೆ. ಆ ರಥದಲ್ಲಿ ಬರುವ ಸಂದರ್ಭದಲ್ಲಿ 3 ಜನರು ಜೊತೆಯಲ್ಲಿ ಇದ್ದಾರೆ. ಹಾಗೇನೆ ಹೇಳಿದ್ದು, ಮಂತ್ರಿಗಳ ಜೊತೆ ಇದ್ದಾಗ ನೀನು ಹೇಳಬೇಕು ಅಂತ ಹೇಳಿದ್ದು. ಹಾಗೇನೆ ಆ ಮಂತ್ರಿಗಳ ಜೊತೆ ಇದ್ದಂತಹ ಸಂದರ್ಭದಲ್ಲಿ
ಅವ್ರು ಹೇಳ್ತಾ ಇದ್ದಾರೆ. ಸಪ್ತವ್ಯ ಅವನು ಬಂದು ಏನು ವೃದ್ಧನಾದಂತಹ ವ್ಯಕ್ತಿ ಹೇಳ್ತಾ ಇದ್ದಾನೆ, ಸಪ್ತವ್ಯಾದ ದಶಾರ್ಣೇಶು ಮೃಗಾ ಕಾಲಾಂಜರೇ ಗಿರೌ ಚಕ್ರವಾಕ ಶರದ್ವೀಪೆ ಹಂಸಾ ಸರಸಿ ಮಾನಸೆ ತೇಬಿ ಜಾತಾಃ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾಃ ಪ್ರಸ್ಥಿತ ದೀರ್ಘಮದ್ವಾನಂ ಯೂಯಂ ಕಿಮವಸೀದತ. ಈ ರೀತಿಯಾಗಿ ಶ್ಲೋಕವನ್ನ ತಾನು ಹೇಳಿದ. 4 ಶ್ಲೋಕಗಳು, 4 ಲೈನಿನ ಶ್ಲೋಕ ಹೇಳಿದ್ದಾನೆ. ಸಪ್ತವ್ಯಾದ ದಶಾರ್ಣೇಶು ಅಂತ. ಏನಿದು ಶ್ಲೋಕ ಅಂತಂದ್ರೆ ಇವರ ಪೂರ್ವ ಜನ್ಮಗಳ ಸ್ಮರಣೆಯನ್ನ ತಂದು ಕೊಡುವಂಥದ್ದು. ಇವರಿಗೆ ಆ ಪೂರ್ವ ಜನ್ಮದ ಸ್ಮರಣೆ ಇದು ಬಂದಿಲ್ಲ. ಅವರಿಗಾದ್ರೂ ಕೂಡ 4 ಜನಕ್ಕೆ ಪೂರ್ವ ಸ್ಮರಣೆ ಇತ್ತು. ಆ ಸ್ಮರಣೆಯಿಂದಾಗಿ ಅವ್ರು ಹೊರಟು ಹೋಗ್ಬಿಟ್ರು ಸಾಧನೆಗೋಸ್ಕರವಾಗಿ. ಇವರು 3 ಜನ ಭೋಗದಲ್ಲಿ ನಿರತರಾಗಿದ್ರು, ಧ್ಯಾನಾದಿಗಳನ್ನ ಪುಣ್ಯವನ್ನು ಸಂಪಾದನೆ ಮಾಡಿರ್ಲಿಲ್ಲ. ಆದ್ರಿಂದ ಪೂರ್ವ ಸ್ಮರಣೆ ಇವ್ರಿಗೆ ಇನ್ನೂ ಬಂದಿಲ್ಲ. ಬರ್ದೇ ಇರೋದ್ರಿಂದ ಅದನ್ನ ಇವರಿಗೆ ಸ್ಮರಣೆ ಮಾಡಿಸಿ ಕಳಿಸೋಣ ಅಂತೇಳಿ. ಯಾಕೆ ಅಂತಂದ್ರೆ ಆ ಪೂರ್ವದಲ್ಲಿ ಏನಾಗಿರುತ್ತದೆ ಅಂತಂದ್ರೆ ಅವ್ರೇನೋ 3 ಜನ ಇವರು ಪ್ರಾರ್ಥನೆಯನ್ನು ಮಾಡ್ಕೊಂಡ್ಬಿಟ್ಟಿದ್ರು. ಏನಂತ ರಾಜನಾಗಬೇಕು, ರಾಜನ ಮಂತ್ರಿಗಳಾಗಬೇಕು ಅಂತ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ರು. ಆಗ ಇವರು ಬೈತಾರೆ, ಹೋಗ್ರಿ ನೀವು ಅದೇ ರೀತಿಯ ಹುಟ್ಟ್ರಿ ಅಂತ ಹೇಳಿದಾಗ ಅವರು ಕ್ಷಮಾಪಣೆ ಕೇಳಿರ್ತಾರೆ. ಇವ್ರು 3 ಜನ, ಅಯ್ಯೋ ನಮ್ಮಿಂದ ತಪ್ಪಾಗ್ಬಿಡ್ತು, ಯಾವುದೋ ಒಂದು ಕೆಟ್ಟ ವಿಚಾರ, ಯಾವುದೋ ಒಂದು ಇದರಿಂದಾಗಿ ನಾವು ಈ ರೀತಿ ಕೇಳ್ಕೊಂಡ್ಬಿಟ್ವಿ, ನಮ್ಮಿಂದ ತಪ್ಪಾಗಿದೆ, ಸರ್ವತಾ ರೀತಿಯಾಗಿ ಮಾಡ್ಬೇಡ್ರಿ, ಅನುಗ್ರಹ ಮಾಡ್ರಿ, ನಾವು ಮತ್ತೆ ರಾಜನಾಗಿ ಹುಟ್ಟಿ ಮತ್ತೆ ಇದೇ ವಂಶ ಮತ್ತೊಂದು ಪಾಪವನ್ನು ಮಾಡುವುದು, ಮತ್ತೆ ಇದೇ ಇದರಲ್ಲೇ ಬೀಳೋದಾತ್ತೆ, ದಯವಿಟ್ಟು ಅನುಗ್ರಹ ಮಾಡ್ರಿ ಅಂತ ಕೇಳಿದಾಗ ಆಗ ನಿಮಗೆ ಒಬ್ಬರು ಬಂದು ಮಂತ್ರ ಒಂದು ಹೇಳ್ತಾರೆ, ಒಂದು ಶ್ಲೋಕವನ್ನ ಹೇಳ್ತಾರೆ ಒಬ್ಬ ವ್ಯಕ್ತಿ ಬಂದು. ಆಗ ಅದನ್ನ ಕೇಳಿ ನಿಮಗೆ ಪೂರ್ವ ಜನ್ಮದ ಸ್ಮರಣೆ ಎಲ್ಲವೂ ಕೂಡ ಬರ್ತದೆ. ನೀವು ಸಾಧನೆಗೆ ಹೊರಟಿರ್ತೀರಾ ಎಂಬುದಾಗಿ, ಪೂರ್ವ ಜನ್ಮದ ಸ್ಮರಣೆಯಿಂದಾಗಿ ನಿಮಗೆ ಮತ್ತೆ ಸಾಧನೆಗೆ ದಾರಿ ಎಂಬುದು ತೋರುತ್ತೆ ಎಂಬುದಾಗಿ ಆಗ ಅವರಿಗೆ ಹೇಳಿದ್ರು. ಉಳಿದಂತ 4 ಜನ ಅಣ್ಣಂದಿರೆ. ಆಗ ಅದರ ಇದೇ ರೀತಿಯಾಗಿ ಇಲ್ಲಿಯೂ ಕೂಡ ಅವರು ಆ ಶ್ಲೋಕವನ್ನ ಹೇಳಿದ್ದಾರೆ. ಸಪ್ತವ್ಯಾದ, ಮೊದಲಿಗೆ 7 ಜನ ವ್ಯಾಧರಾಗಿ ಹುಟ್ಟಿದ್ರಿ ನೀವು. ಸಪ್ತವ್ಯ ದಶಾರ್ಣೇಶು, ದಶಾರ್ಣ ಕ್ಷೇತ್ರದಲ್ಲಿ, ನಂತರದಲ್ಲಿ ಮೃಗಾಹ ಕಾಲಾಂಜರೇ ಗಿರೋ, ಜಿಂಕೆಯಾಗಿ, ಚಕ್ರವಾಕ ಪಕ್ಷಿಯಾಗಿ, ಕಾಲಾಂಜರ ಕ್ಷೇತ್ರದಲ್ಲಿ ಪರ್ವತದಲ್ಲಿ ಮೃಗ ಜಿಂಕೆಯಾಗಿ ಹುಟ್ಟಿದ್ರಿ. ನಂತರ ಶರದ್ವೀಪದಲ್ಲಿ ಚಕ್ರವಾಕವಾಗ ಪಕ್ಷಿಯಾಗಿದ್ರಿ. ನಂತರದಲ್ಲಿ ಸರಸಿ ಮಾನಸ ಸರೋವರದಲ್ಲಿ ಹಂಸ ಆಗಿದ್ರಿ. ಹೀಗೆ ತೇಬಿಜಾತ ನಂತರದಲ್ಲಿ ಕುರುಕ್ಷೇತ್ರೆ ಬ್ರಾಹ್ಮಣಾಹ ವೇದಪಾರಗಾಹ ಬ್ರಾಹ್ಮಣಾಹ, ವೇದವನ್ನು ಚೆನ್ನಾಗಿ ತಿಳಿದಂತ ಬ್ರಾಹ್ಮಣರಾಗಿದ್ದೀರಾ. ಹೀಗೆ ಪ್ರಸ್ಥಿತ ದೀರ್ಘಮದ್ವಾನಂ ಕಿಂ ಕಿಮವಸೀದತ. ಹೀಗೆ ಈಗಾಗ್ಲೇ ಬಹಳ ದೂರ ಬಂದ್ಬಿಟ್ಟಿದ್ದೀರಾ ನೀವು, ಇಷ್ಟಾಗಿ ಮತ್ತೆ ಇನ್ನು ಮುಂದೆ ಹೋಗ್ಬೇಕಂತ ಅಪೇಕ್ಷೆ ಇದೆಯಾ ನಿಮಗೆ ಅಂತ ಕೇಳಿದಾಗ ಅವರಿಗೆ ಗಾಬರಿ ಆಗೋಗಿದೆ. ಅಯ್ಯೋ ಎಂತ ದುಷ್ಟವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದೀವಿ, ತಪ್ಪು ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಅದು ಸ್ಮರಣೆಯನ್ನು ಕಾದ ಕೂಡಲೇನೆ ಸಚಿವನಾದಂತಹ ಪಾಂಜಲ್ಯ ಮತ್ತು ಕಂಡರೀಕ ಎಲ್ಲರೂ ಕೂಡ ಸೇರಿ, 3 ಜನರು ಕೂಡ ಸೇರಿ ಇಲ್ಲಿಂದ ಹೊರಡುವುದಕ್ಕೆ ಸಿದ್ಧರಾಗಿದ್ದಾರೆ. ಆ ಸಮಯದಲ್ಲಿ ಅವನಿಗೆ ಹೇಳಿದ್ರು, ಇವನು ಬಂದು ಶ್ಲೋಕ ಹೇಳಿದ್ದೇನೆ ಸಂಪತ್ತಿಗೋಸ್ಕರವಾಗಿ, ಇವನು ಮತ್ತೆ ವಾಪಸ್ ಹೊರಟೋಗ್ಬಿಟ್ರೆ ಏನಾಗಬೇಕು. ಆಗ ಇವ್ರಿಗೆ ಎಲ್ಲ ಸಂಪತ್ತನ್ನು ಕೊಡ್ತಾ ಇದ್ದಾರೆ. ತತಸ್ಥೆ ತತ್ಸರ ಸ್ಮೃತ್ವ ಯೋಗಂ ತಮುಪಲಭ್ಯಚ ಬ್ರಾಹ್ಮಣಂ ವಿಪುಲೈರರ್ಥೈಹಿ ಭೋಗ ಇಚ್ಛ ಸಮಯೋಜಯನ್ ಅಭಿಷಿಚ್ಯ ಸ್ವರಾಜ್ಯೇತು ವಿಶ್ವಕ್ಸೇನಂ ಅರಿಂದಮಂ ಜಗಾಮ ಬ್ರಹ್ಮದತ್ತೋತ ಸದಾರೋ ವನಮೇವಹ. ಹೀಗೇನೆ ಅವನಿಗೆ ಅನೇಕ ಸಂಪತ್ತನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಏನು ಐಶ್ವರ್ಯಗಳನ್ನ ಅವನಿಗೆ ಅಪಾರವಾದ ಬ್ರಾಹ್ಮಣ ಏನಿದ್ದ ವೃದ್ಧ ಬ್ರಾಹ್ಮಣ, ಅವನಿಗೆ ಅಪಾರವಾದ ಐಶ್ವರ್ಯವನ್ನ, ಭೋಗ ಭಾಗ್ಯಗಳನ್ನ, ಎಲ್ಲ ರೀತಿಯಾದಂತಹ ಸಂಪತ್ತುಗಳನ್ನ, ಏನೇನೋ ಅವನಿಗೆ ಯೋಗ್ಯವಾದದ್ದು ಭೋಗವನ್ನ ಮಾಡಬಹುದು, ಅವನಿಗೆ ಉಚಿತವಾದದ್ದು ಸೇವಕರು, ಸೇವಕಿಯರು, ದಾಸಿಯರು ಎಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ. ಎಲ್ಲವನ್ನು ಮಾಡಿಕೊಟ್ಟು ಹಾಗೇನೆ ಸುಮ್ಮನೆ ಹೊರಡಲಿಲ್ಲ. ಯಾಕಂದ್ರೆ ರಾಜ್ಯ, ಇಷ್ಟು ದಿನ ರಾಜ್ಯವನ್ನು ಆಳಿರುವುದು, ಮುಂದೆ ರಾಜ್ಯ ನಡಿಬೇಕು. ಅವನಿಗೆ 2 ಮಕ್ಕಳು ಅಂತ ಪ್ರಾರಂಭದಲ್ಲಿ ಹೇಳಿದ್ವಿ. ಬ್ರಹ್ಮದತ್ತನಿಗೆ 2 ಮಕ್ಕಳು, ವಿಶ್ವಕ್ಸೇನ, ಸತ್ಯಸೇನ ಅಂತೇಳಿ. ಆ ಸತ್ಯಸೇನನಿಗೆ ಪೂಜನೀಯ ಪಕ್ಷಿ ಕಣ್ಣಿಗೆ ಚುಚ್ಚಿತ್ತು. ಆದ್ದರಿಂದಾಗಿ ತಮ್ಮನಾದಂತಹ ವಿಶ್ವಕ್ಸೇನನೇ ರಾಜನಾದ ಅಂತೇಳಿ ಸಂಕ್ಷೇಪವಾಗಿ ಎಂದು ಹೇಳಿದ್ರು. ಅಂತಹ ಅವನೇ ಆ ವಿಶ್ವಕ್ಸೇನನಿಗೇನೆ ರಾಜ್ಯವನ್ನು ಒಪ್ಪಿಸಿದ್ದಾನೆ. ಅವನಿಗೆ ಅಭಿಷೇಕವನ್ನು, ರಾಜ್ಯಾಭಿಷೇಕವನ್ನು, ಇವರ ರಾಜನಾಗಿ ಅಭಿಷೇಕವನ್ನು ಮಾಡಿ ಅವನಿಗೆ ಆ ಸ್ಥಾನದಲ್ಲಿ ಕೂಡಿಸಿ ಇವನು ತಪಸ್ಸಿಗೋಸ್ಕರವಾಗಿ, ಧ್ಯಾನಕ್ಕೋಸ್ಕರವಾಗಿ ಅಲ್ಲಿಂದ ಹೊರಟಿದ್ದಾನೆ. ಸಾಕು, ಇಷ್ಟು ದಿನ ಎಲ್ಲ ಮಾಡಿದ್ದು ಅಂತ ಹೇಳಿ ತನ್ನ ಹೆಂಡತಿ ಸನ್ನತಿಯ ಸಹಿತರಾಗಿ, ಮಂತ್ರಿಗಳ ಸಹಿತವಾಗಿ, ಪಾಂಚಾಲ ಮತ್ತು ಕಂಡರಿಕರ ಸಹಿತರಾಗಿಯೇನೆ 3-4 ಜನರು ಕೂಡ ಹೊರಟಿದ್ದಾರೆ. ಅತೇನಂ ಸನ್ನತಿ ಧೀರಾಹ ದೇವಲಸ್ಯ ಸುತಾತದ ಉವಾಚ ಪರಮಪ್ರೀತ ಯೋಗಾತ್ ವನಗತಂ ನೃಪ. ಹಾಗೆ ಆ ಸಂದರ್ಭದಲ್ಲಿ ಆ ರಾಜನಿಗೆ ನಮಸ್ಕಾರವನ್ನು ಮಾಡಿ ಒಂದು ಸಂದರ್ಭದಲ್ಲಿ ಇವಳು ಹೇಳ್ತಾ ಇದ್ದಾಳೆ, ಜಾನಂತ್ಯಾತೆ ಮಹಾರಾಜ ಪಿಪೀಲಿಕಾರುತ ಜ್ಞತಾಂ ಚೋದಿತ ಕ್ರೋಧ ಮುದ್ದಿಶ್ಯ ಸಕ್ತ ಕಾಮೇಶು ವೈಮಯ. ನೋಡಪ್ಪ, ನಾನು
ನನಗೆ ಎಲ್ಲವೂ ಕೂಡ ಗೊತ್ತಿತ್ತು, ನಿನಗೆ ಈ ರೀತಿಯಾಗಿ ಭಾಷೆಗಳು, ಕ್ರಿಮಿಗಳ, ಪ್ರಾಣಿಗಳ, ಪಕ್ಷಿಗಳ ಭಾಷೆ ನಿನಗೆ ಬರ್ತದೆ ಅಂತ ಎಲ್ಲವೂ ಕೂಡ ನನಗೆ ಗೊತ್ತಿತ್ತು, ಪೂರ್ವದಲ್ಲೇನೆ ಗೊತ್ತಿತ್ತು ನನಗೆ. ಆದ್ರೂ ಕೂಡ ನಾನು ಬೇಕಂತಲೇ ನಾನು ನಿನ್ನ ಸಿಟ್ಟಿಗೆ ಬರುವಂತೆ ಮಾಡಿದೆ. ನಾ ಒಂದು ವೇಳೆ ಸಿಟ್ಟಿಗೆ ಬರದೇ ಇದ್ದಿದ್ರೆ ನೀನು ಇಲ್ಲಿಂದ ಬಿಟ್ಟು, ಭೋಗವನ್ನ ಬಿಟ್ಟು, ವೈರಾಗ್ಯವನ್ನ ತಾಳಿ ತಪಸ್ಸಿಗೆ ಹೋಗ್ತಾ ಇರ್ಲಿಲ್ಲ. ತಪಸ್ಸಿಗೆ ಹೋಗಿರ್ಲಿಲ್ಲ ಅಂತಂದ್ರೆ, ಘೋರವಾದ ತಪಸ್ಸನ್ನು ಮಾಡಿರ್ಲಿಲ್ಲ ಅಂದ್ರೆ ಭಗವಂತನ ದರ್ಶನವಾಗ್ತಾ ಇರ್ಲಿಲ್ಲ. ಭಗವಂತನ ದರ್ಶನ ಆಗಿರ್ಲಿಲ್ಲ ಅಂತಂದ್ರೆ ಆ ಪೂರ್ವ ಸ್ಮರಣೆಗಳು ಪುಣ್ಯ, ಆ ಪೂರ್ವ ಪುಣ್ಯದಿಂದಾಗಿ ಪೂರ್ವ ಸ್ಮರಣೆ, ಆ ಬ್ರಾಹ್ಮಣ ಬಂದು ನಿಮ್ಮ ಮುಂದೆ ಹೇಳುವಂತ ಕ್ರಿಯೆಗಳು ಯಾವುದು ಕೂಡ ನಡೀತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ನಿನಗೆಲ್ಲದರ ಸ್ಮರಣೆ ಬರುವುದಕ್ಕೋಸ್ಕರವಾಗಿಯೇನೆ ನೀನು ಈ ಭೋಗದಲ್ಲೇನೆ ನಿರತರಾಗುವುದು ನನಗೂ ಕೂಡ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರವಾಗಿಯೇನೆ ನಾನು ಎಲ್ಲವನ್ನು ಕೂಡ ಆಗಲಿ, ನಡೆಯಲಿ, ಘಟನೆಗಳು ನಡೆಯಲಿ ಅಂತೇಳಿ ಬುದ್ಧಿಪೂರ್ವಕವಾಗಿಯೇನೆ ಈ ರೀತಿಯ ಹಠವನ್ನು ಮಾಡಿದೆ ನಾನು ಎಂಬುದಾಗಿ. ಇಲ್ಲದೆ ಇದ್ರೆ ನನ್ನ ರೂಪದಲ್ಲೇನೆ ಸಂಪೂರ್ಣವಾಗಿ ನಿರತನಾಗಿ ಹೋಗ್ಬಿಡ್ತೀಯ ನೀನು ಅಂತೇಳಿ, ಆಗ ನಿನಗೆ ಯಾವ ವೈರಾಗ್ಯವು ಬರೋದಿಲ್ಲ ಅಂತ ಹೇಳಿ ಇಷ್ಟೆಲ್ಲ ನಾನು ಮಾಡಿದೆ ಎಂಬುದಾಗಿ ಅವರು ಹೇಳಿದ್ರು. ಅವಳು ಆಯ್ತು, ಯಾಕೆ ಇಂಥವಳು, ಯಾರು ನೀನು ಅಂತ ಎಲ್ಲ ಕೇಳಿದಾಗ ಹೇಳ್ತಾಳೆ, ನೀನು ಏನು ನನ್ನನ್ನ ಕೊಂದು ನೀವು ಶ್ರಾದ್ದವನ್ನು ಮಾಡಿದ್ರಲ್ಲ, ಆ ಹಸುವೆ ನಾನು ಈಗ ನಿನ್ನ ಹೆಂಡತಿಯಾಗಿ ಬಂದಿದ್ದೇನೆ. ನಿಮಗೂ ಕೂಡ ಯೋಗ್ಯವಾದಂತಹ ಸ್ಥಾನ ಪಡಿಸುವುದಕ್ಕೋಸ್ಕರವಾಗಿಯೇನೆ ಮತ್ತೆ ಇವೆಲ್ಲವನ್ನು ಕೂಡ ಮಾಡಿಸುವುದಕ್ಕೆ ನಾನು ಉಪದೇಶವನ್ನು ಮಾಡಿದ್ದೆ. ನಾನು ಗಾರ್ಗ್ಯರ ಹಸುವಾಗಿದ್ದೆ ಎಂಬುದಾಗಿ ಕೂಡ ಹೇಳಿ, ನನ್ನಿಂದ ತಪ್ಪಾಗಿದೆ ಕ್ಷಮಿಸು ಎಂಬುದಾಗಿ ಕೂಡ ಅವಳು ಹೇಳ್ತಾಳೆ. ಇಲ್ಲ, ನಿಮ್ಮಿಂದ ತಪ್ಪಾಗಿಲ್ಲ, ನನಗೆ ದೊಡ್ಡ ಸಾಧನೆಯನ್ನೇ ಮಾಡ್ಕೊಳ್ಳೋಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೀಯಾ ಅಂತ ಹೇಳಿ, ಇನ್ನ ಸಮಯ ಪ್ರಜ್ಞೆ, ದೂರದೃಷ್ಟಿ, ತ್ಯಾಗಾದಿಗಳು ಎಲ್ಲವೂ ಕೂಡ ನನಗೆ ಬಹಳ ಸಂತೋಷವಾಗಿದೆ ಅಂತ ಹೇಳಿ ಅವನು ಬಹಳ ಸಂತೋಷವನ್ನು ಪಡ್ತಾನೆ. ನಂತರ ಕಂಡರೀಕೋಪಿ ಧರ್ಮಾತ್ಮ ಸಾಂಖ್ಯ ಯೋಗ ಮನೋತ್ತಮಂ ಪ್ರಾಪ್ಯ ಯೋಗ ಗತಿಸಿದ್ಧ ವಿಶುದ್ಧ ಸ್ಥೇನ ಕರ್ಮಣ ಶ್ರಮಂ ಪ್ರಣೀಯ ಪಾಂಚಾಲ್ಯ ಶಿಕ್ಷಾಂ ಸೋತ್ಪಾದ್ಯ ಕೇವಲಂ ಯೋಗಾಚಾರ್ಯ ಗತಿಂ ಪ್ರಾಪ ಯಶಶ್ಚಾಗ್ರಂ ತಪಃ. ಹಿಂದೆನೇ ಹೇಳಿದ್ರು, ಕಂಡರೀಕ ಆಗ್ಲಿ ಪಾಂಚಾಲ ಆಗ್ಲಿ ಒಳ್ಳೆಯ ಜ್ಞಾನಿಗಳು, ಎಲ್ಲ ಚೆನ್ನಾಗಿ ತಿಳ್ಕೊಂಡವರು, ಶಿಕ್ಷಾದಿ ಜ್ಞಾನಗಳನ್ನು ಪಡೆದವರು ಅಂತ ಹೇಳಿ ಅದನ್ನೇ ತಿಳಿಸ್ತಾ ಇದ್ದಾರೆ. ಆ ಕಂಡರೀಕನು ಕೂಡ ಶುದ್ಧ ವಿಶಿಷ್ಟವಾದಂತಹ ಜ್ಞಾನವನ್ನು ಪಡೆದುಕೊಂಡು ಸಾಧನೆಯ ಉಪಾಯಗಳನ್ನು ಮಾಡಿಕೊಂಡು ಬ್ರಹ್ಮಜ್ಞಾನವನ್ನೇ ತಾನು ಪಡೆದುಕೊಂಡ. ಹೀಗೇನೆ ಆ ಪಾಂಚಿಕನು ಕೂಡ ವಿಶಿಷ್ಟ ವೇದ ವಿಶಾರದನಾಗಿ ವೇದಾಧ್ಯಯನಗಳೆಲ್ಲವನ್ನು ಕೂಡ ಮಾಡಿಕೊಂಡು ಕ್ರಮಪಾಠವನ್ನೇ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟ. ಈಗ ನಾವು ವೇದದಲ್ಲಿ ಕೇಳ್ತೀವಿ, ಸಂಹಿತಾ ಪಾಠ, ಉದಾಹರಣೆಗೆ ಋಗ್ವೇದವನ್ನು ತೆಗೆದುಕೊಂಡಾಗ ಋಗ್ವೇದದಲ್ಲಿ ಪದಪಾಠ ಅಂತ ಬರುತ್ತದೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೀಗೆ ಪದಗಳನ್ನ ಬಿಡಿಸಿ ಬಿಡಿಸಿ ಹೇಳುವುದು, ಅದೊಂದು ಕ್ರಮ. ಸಂಪೂರ್ಣವಾಗಿ ಅಗ್ನಿಮಿ ಈಳೆ ಪುರೋಹಿತ ಯಜ್ಞಸ್ಯ ದೇವಂ ಋತ್ವಿಜಂ, ಇದು ಸಂಹಿತಾ ಪಾಠ, ಕ್ರಮವಾಗಿ ಫುಲ್ ಹೇಳ್ಕೊಂಡು ಹೋಗುದು. ಇದು ಪದಪಾಠ, ಕ್ರಮಪಾಠ, ಈ ರೀತಿಯಾಗೆಲ್ಲ ಅನೇಕ ಪಾಠ ಇದೆ. ನಂತರ ಘನಪಾಠ, ಹೀಗೆಲ್ಲ ಅನೇಕ ವಿಭಾಗಗಳಿದೆ. ಅದರಲ್ಲಿ ಒಂದು ಆ ಕ್ರಮಪಾಠವನ್ನ ವಿಸ್ತಾರವನ್ನು ಮಾಡಿದ್ದು ಇವರು ಎಂಬುದಾಗಿ, ಅದರ ವ್ಯವಸ್ಥೆಯನ್ನೆಲ್ಲವನ್ನು ಕೂಡ ಮಾಡಿಕೊಟ್ಟವರು ಇವರು ಎಂಬುದಾಗಿ ಇದು ಕೂಡ ತಿಳಿಸಿಕೊಟ್ರು. ಇದಲ್ಲದೇನೆ ವೇದಕ್ಕೆ ನಿರ್ಣಾಯಕವಾದದ್ದು ವೇದಾಂಗಗಳು ಅಂತಾನೆ ಕರೀತಾರೆ. ಶಿಕ್ಷಾ, ವ್ಯಾಕರಣ, ನಿರುಕ್ತ, ಕಲ್ಪ, ಛಂದಸ್ಸು, ಜ್ಯೋತಿಷ್ಯ ಇವೆಷ್ಟೂ ಬೇಕು. ಆರೂ ಕೂಡ ಚೆನ್ನಾಗಿ ತಿಳಿದರೆ ವೇದದ ಅರ್ಥವನ್ನ ಸರಿಯಾಗಿ ತಿಳಿಸುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಇದ್ರೆ ಏನೇನೋ ಅರ್ಥವನ್ನು ತಿಳಿಯುತ್ತದೆ. ಆ ರೀತಿಯಾಗಲ್ಲ, ವೇದಕ್ಕೆ ಬಹಳ ರೀತಿಯ ಅರ್ಥವು ಕೂಡ 3 ರೀತಿಯಾಗಲ್ಲ ಅರ್ಥಗಳನ್ನ ಹೇಳುವಂತಹದೆಲ್ಲ ಕೇಳ್ತೀವಿ ನಾವು. ಸುಮಧ್ವಿಜಯದಲ್ಲಿ ಕೇಳ್ತೀವಿ, ಸ್ತ್ರೀ ಸಕಲ ಪಕ್ಷ ಶಿಕ್ಷಕ. ಈ ವೇದಕ್ಕೆ ಅದರ ಅನೇಕ ಅರ್ಥಗಳೆಲ್ಲವೂ ಕೂಡ ಇದೆ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಮತ್ತೊಂದು ಅರ್ಥಗಳನ್ನು ಹೇಳಿದಂತಹ ವೃತ್ತಾಂತವನ್ನ ಕೇಳ್ತೇವೆ. ಹಾಗೆಯೇನೆ ಇಲ್ಲಿಯೂ ಕೂಡ ಅದೆಲ್ಲವನ್ನು ಕೂಡ ಚೆನ್ನಾಗಿ ತಿಳಿಯಬೇಕಾದ್ರೆ ಅದರಲ್ಲಿ ಒಂದು ಶಿಕ್ಷಾ ಅಂತೇಳಿ, ವೇದಾಂಗಗಳಲ್ಲಿ ಒಂದು ಶಿಕ್ಷಾ ಪದ್ಧತಿ, ಅದನ್ನ ತಿಳಿಸಿಕೊಟ್ಟಂತ ಯೋಗಾಚಾರ್ಯರು ಇವರು ಜ್ಞಾನ, ಕರ್ಮ, ಭಕ್ತಿ, ಯೋಗಗಳನ್ನು ಅನುಷ್ಠಾನವನ್ನು ಮಾಡಿ ವಿಶೇಷವಾಗಿ ಉತ್ತಮ ಸಾಧನೆಯನ್ನು ಪಡೆದುಕೊಂಡ್ರು ಎಂಬುದಾಗಿ ತಿಳಿಸಿಕೊಟ್ರು. ನಂತರ ಏವಮೇತತ್ ಪುರಾವೃತ್ತಂ ಮಮ ಪ್ರತ್ಯಕ್ಷ ಮಚ್ಚುತ ತದ್ಧಾರಯಸ್ವ ಗಾಂಗೇಯ ಶ್ರೇಯಸ ಯೋಗ್ಯದಾರೇ ಶ್ರೇಯಸ ಯೋಕ್ಷ್ಯಸೇ ತತಃ ಏತಾನ್ಯೇ ಧಾರಯಿಷ್ಯಂತಿ ತೇಷಾಂ ಚರಿತಮುತ್ತಮಂ ಹಿರಿಯಕ್ಯೋಗಿಚು ತೇ ಜಾತು ನಗಮಿಷ್ಯಂತಿ ಗರಿಹಿತ. ಹೀಗೆ ಸಾಧ್ಯದ ಮಹಾತ್ಮ ಹೀಗೆ ಪಿತೃಕಲ್ಪವನ್ನ ಈ ರೀತಿಯಾಗಿ 7 ಜನರ ಕಲ್ಪ, 7 ಜನರ 7 ಜನ್ಮದ ವೃತ್ತಾಂತವನ್ನ ನಾನು ಪ್ರತ್ಯಕ್ಷವಾಗಿ ಎಲ್ಲವನ್ನು ಕೂಡ ಕಂಡಿದ್ದೇನೆ ಎಂಬುದಾಗಿ ಅವರು ಅದನ್ನ ತಿಳಿಸಿದ್ರು. ಅದು ಹೇಳಿದ್ಮೇಲೆ ಈ ವಿಷಯವನ್ನ ಎಲ್ಲವನ್ನು ಕೂಡ ನಾನು ನಿಮಗೆ ಉಪದೇಶವನ್ನು ಮಾಡ್ತೀನಿ, ಅದನ್ನ ನಿನ್ನ ತಲೆಯಲ್ಲಿ ಗ್ರಹಣವನ್ನು ಮಾಡ್ಕೋ ಎಂಬುದಾಗಿ ಹೇಳಿ, ಅಷ್ಟೇ ಅಲ್ಲದೇನೆ ಯಾರು ಈ ಕೌಶಿಕರ ಪುತ್ರರ ವಿಶ್ವಾಮಿತ್ರ ಋಷಿಗಳ ಮಕ್ಕಳ ಚರಿತ್ರೆಗಳನ್ನ ಯಾರು ಶ್ರವಣವನ್ನು ಮಾಡ್ತಾರೋ, ಅದನ್ನ ಭಕ್ತಿಯಿಂದ ಕಥೆಗಳನ್ನ ಕೇಳಿ ಮನನಾದಿಗಳನ್ನ ಮಾಡ್ತಾರೋ ಅವರಿಗೆ ತಿರಿಯಜ್ಜಂದಿಗಳ ಯೋನಿಗಳಲ್ಲಿ ಅವರು ಅಂದ್ರೆ ಕ್ರಿಮಿಗಳಾಗಿ, ಕೀಟಗಳಾಗಿ, ಅಥವಾ ಯಾವುದೋ ಬೇರೆ ಅಂತ್ಯವಾದಂತಹ ಜಂತುಗಳಾಗಿ, ಪ್ರಾಣಿಗಳಾಗಿ, ಅಥವಾ ಯಾವುದೋ ಒಂದು ಯೋನಿಯಲ್ಲಿ ಹುಟ್ಟುವುದೇ ಇಲ್ಲ. ಯೋಗ್ಯವಾದಂತಹ ಜನ್ಮ ಎಂಬುದೇ ಅವರಿಗೆ ಬರ್ತದೆ.
ಅಂತಹ ಮಹಾತ್ಮರಿಗೆ ಸದ್ಗತಿಯನ್ನೇ ಕೊಡುವಂತಹ ವಿಶಿಷ್ಟ ಅರ್ಥಪೂರ್ಣವಾದಂತಹ ಈ ಚರಿತ್ರೆಯನ್ನ ಕೇಳುವವರಿಗೆ ಯೋಗ ಧರ್ಮ ಎಂಬುದು ವಿಶೇಷವಾಗಿ ಸಿದ್ಧಿಯಾಗ್ತದೆ. ಅಂತ ಹಾಗೇನೆ ವಿಶೇಷವಾಗಿ ಶಾಂತಿ ಮೊದಲಾದವುಗಳು ಪ್ರಾಪ್ತಿಯಾಗ್ತದೆ. ಶುತ್ವಾಚೇದ ಉಪಾಖ್ಯಾನ ಮಹಾರ್ಥಂ ಮಹಾತಾಂ ಗತಿ ಯೋಗ ಧರ್ಮೋ ಹೃದಯ ಸದಾ, ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಯೋಗ ಧರ್ಮ ಎಂಬುದೇ ಸಿದ್ಧಿಯಾಗ್ತದೆ. ಏನು ಯೋಗ ಧರ್ಮ ಅಂತಂದ್ರೆ ಪ್ರಾರಂಭದಲ್ಲಿ ಕೇಳಿದ್ವಿ, ಮನಸ್ಸಿನಿಂದಾಗಿ ಭಗವಂತನ ಚಿಂತನೆ ನೇರವಾಗಿ ಬರ್ತಾ ಇರ್ತದೆ, ಬೇರೆ ಏನೂ ಕೂಡ ವಿಚಾರಗಳು ಹೊಳೆಯೋದೇ ಇಲ್ಲ, ಬರೋದೇ ಇಲ್ಲ. ಹಾಗೇನೆ ಅಂತಹ ಶ್ರೇಷ್ಠವಾದದ್ದು ಅಂತಹ ಯೋಗ ಸಿದ್ಧಿ ಎಂಬುದು ಆಗ್ತದೆ ಎಂಬುದಾಗಿ ತಿಳಿಸಿ ನಂತರ ವೈಶಂಪಾಯನರು ಹೇಳ್ತಾರೆ, ಏತತ್ ಪುರಾಗೀತಂ ಮಾರ್ಕಂಡೇಯನ ಧೀಮತ ಸಾಧಸ್ಯ ಬಲಮುದ್ದೇಶ್ಯ ಸೋಮಸ್ಯಾಪ್ಯಾಯನಾಯ ವೈ ಸೋಮೋ ಹಿ ಭಗವಾನ್ ದೇವೋ ಲೋಕಸ್ಯಾಪ್ಯಾಯನಂ ಪರಂ ವೃಷ್ಟಿವಂಶ ಪ್ರಸಂಗೇನ ತಸ್ಯ ವಂಶಂ ನಿಬೋಧಮೇ. ಇಲ್ಲಿ ಒಂದು ಕಡೆ ಈ ಕಡೆ ಧೃತ ಯುಧಿಷ್ಠಿರ ಶ್ರವಣಾದಿಗಳನ್ನ ಮಾಡ್ತಾ ಇದ್ರೆ, ಹತ್ತ ಕಡೆಯಲ್ಲಿ ವೈಶಂಪಾಯನರು ಆ ಜನಮೇಜನಿಗೂ ಕೂಡ ಇತ್ತ ಕಡೆಯಲ್ಲಿ ಉಪದೇಶವನ್ನು ಮಾಡ್ತಾ ಇರೋದು. ಎರಡೂ ಕೂಡ ನಡೀತಾ ಇದೆ. ಹಳ್ಳಿ ಹಂಗೆ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶವನ್ನು ಮಾಡಿದ್ದು, ಮತ್ತೆ ಸೂತರು ಶೌನಕರಿಗೆ ಉಪದೇಶ ಮಾಡಿದ್ದು, ಎರಡನ್ನೂ ಕೂಡ ಹೇಳ್ತಾರೋ ಅದೇ ಕ್ರಮದಲ್ಲಿ ಏನೇ ವೈಶಂಪಾಯನರು ಜನಮೇಜನಿಗೆ ಹೇಳ್ತಾ ಇದ್ದಾರೆ. ಯಾರು ಆ ಮಾರ್ಕಂಡೇಯರು ಸಾಧ್ಯ ವೃತ್ತಾಂತಗಳನ್ನೆಲ್ಲ ಏನು ತಿಳಿಸಿಕೊಟ್ಟಿದ್ದಾರೋ ಅಂತಹ ಶ್ರೇಷ್ಠವಾದದ್ದು ಆ ಚಂದ್ರನ ಸಂತೋಷಕ್ಕೋಸ್ಕರವಾಗಿ ಈ ಕಥೆಗಳನ್ನ ಹೇಳಿರುವವರು ನೋಡಿ. ಎಲ್ಲಿ ಕೊನೆಗೆ ಚಂದ್ರವಂಶಕ್ಕೆ ಕೂಡಿಸ್ಬೇಕಾಗಿದೆ, ಮುಂದೆ ಕೃಷ್ಣನ ಚರಿತ್ರೆ ಎಲ್ಲವೂ ಕೂಡ ಹೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಚಂದ್ರನಿಗೆ ಪುಷ್ಟಿ ಎಂಬುದು ಬಂತು, ಆ ಚಂದ್ರವಂಶದಲ್ಲಿ ಬರುವಂತವರು ಎಂಬುದೆಲ್ಲ ಆ ಚಂದ್ರವಂಶವನ್ನು ಕೂಡ ವಿಶೇಷವಾಗಿ ತಿಳಿಸುವುದಕ್ಕೋಸ್ಕರವಾಗಿ ಆ ಚಂದ್ರನು ಕೂಡ ಸಕಲ ಲೋಕಕ್ಕೂ ಕೂಡ ಸಂತೋಷವನ್ನು ಕೊಡುವಂತಹ ಶ್ರೇಷ್ಠನಾದಂತಹ ಶಕ್ತಿಯನ್ನು ಕೊಡುವಂತಹ ಯೋಗ್ಯನಾದಂತಹ ದೇವತೆ ಆಗಿದ್ದಾನೆ. ಅವನು ಆ ಋಷ್ಟಿ ವಂಶದ ಕಥೆಗಳನ್ನ ಕೇಳುವಾಗ ಚಂದ್ರವಂಶವನ್ನು ಕೂಡ ನಾನು ಹೇಳ್ತೀನಿ, ಅದನ್ನು ಕೂಡ ಕೇಳು ಎಂಬುದಾಗಿ ಮುಂದೆ ಆ ಚಂದ್ರವಂಶದ ವೃತ್ತಾಂತ, ಚಂದ್ರನ ಉತ್ಪತ್ತಿ, ಆ ಚಂದ್ರವಂಶದಲ್ಲಿ ಬರುವಂತಹ ಸಾಕ್ಷಾತ್ ಭಗವಂತನ ವೃತ್ತಾಂತವನ್ನ ಎಲ್ಲವನ್ನು ಕೂಡ ಕೃಷ್ಣನ ವೃತ್ತಾಂತವನ್ನ, ಕೃಷ್ಣನ ವಿಶೇಷವಾದ ಚರಿತ್ರೆಗಳನ್ನೆಲ್ಲವನ್ನು ಕೂಡ ಮುಂದೆ ತಿಳಿಸುವನಿದ್ದೇನೆ, ಎಲ್ಲವನ್ನು ಕೂಡ ವಿಸ್ತಾರವಾಗಿ ಕೇಳು ಎಂಬುದಾಗಿ ತಿಳಿಸಿಕೊಟ್ರು. ಉಳಿದ ವಿಷಯವನ್ನ ಮತ್ತೆ ನಾಳೆ ಮುಂದೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.